ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂದರೆ ತುಂಬ ಅದ್ಭುತವಾಗಿದೆ. ಪ್ರತಿಯೊಂದು ಡೀಟೈಲೂ, ಪ್ರತಿಯೊಂದು ಪಾತ್ರದವರು, ಪ್ರತಿಯೊಂದು ಏನು ಅಂದ್ಕೊಂಡಿದ್ರು ಆ ಡೀಟೇಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರಕಥೆ ಆಗಿರ್ಬೋದು, ಡೈಲಾಗ್ ವರ್ಷನ್ ಆಗಿರ್ಬೋದು, ಪಾತ್ರಧಾರಿಗಳು ರೇಚಲ್ ಮತ್ತು ಅಶ್ವಥ್, ಆಮೇಲೆ 4 ಪಾತ್ರಗಳ ತಂದೆಯಂದಿರು ಚಿತ್ರಕುಮಾರ್, ಶ್ರೀಧರ್ ಅವರು, ಅಚ್ಯುತ್, ಶರತ್ ಮತ್ತೆ ಪ್ರಶಾಂತ್ ನಟನ ಪ್ರತಿಯೊಬ್ಬರು ತಂದೆ ಎಮೋಷನ್ಸ್ನ ಮಕ್ಕಳ ಜೊತೆ, ತಾಯಂದ್ರ ಎಮೋಷನ್ಸ್ನ ಮಕ್ಕಳ ಜೊತೆ, ಗಂಡ ಹೆಂಡತಿ ಸಂಬಂಧ ಪ್ರತಿಯೊಂದು ವಿಚಾರವನ್ನು ತುಂಬ ಡೀಟೇಲ್ ಆಗಿದೆ. ಪೃಥ್ವಿ ಅಂತೂ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಅವನು ಅಂದರೆ ಓದಿಸ್ಬಿಟ್ರೆ ಬೇಜಾರು ಮಾಡ್ಕೊಂಡಿರ್ಬೋದು. ಕಮಲ್ ಸರ್ ಸ್ವಾತಿ ಮತ್ತು ಸುದೀಪ್ ಅವ್ರ ಸ್ವಾತಿ ಮತ್ತು ನೋಡಿದಾಗ ನಮ್ಗೆ ಏನು ಅನ್ಸುತ್ತೋ ಆ ನೋವು ಯಪ್ಪ. ದಿಯಾದಿಂದ ಇಲ್ಲಿವರೆಗೂ ನೋಡಿ ನೀನು ಗೀತಾ ಬ್ಯಾಂಗಲ್ ಸ್ಟೋರಿಂದ ನಮ್ಮ ಮದ್ದು ಹುಡುಗ ಪ್ರೀತಿ ಇಬ್ಬರು ನಮ್ಮ ಚಿತ್ರರಂಗಕ್ಕೆ ಆಸ್ತಿಯಾಗಿ ಬೆಳೆಯೋದು ಯಾವುದೇ ಹೋಗಿಲ್ಲ. ನಿರ್ದೇಶಕರೇ ನಮ್ಗೆ ಕೆಲಸ ಕೊಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಮತ್ತೆ ಮತ್ತೆ ನಮ್ಮ ಕನ್ನಡ ಆಡಿಯನ್ಸ್ಗೆ ತುಂಬ ಚೆನ್ನಾಗಿರೋ ಸಿನಿಮಾಗಳು ಬಂದಾಗ ಪ್ರಯತ್ನ ತುಂಬ ಪ್ರಾಮಾಣಿಕವಾಗಿದ್ದಾಗ ಒಂದು ಪ್ರೋತ್ಸಾಹ ಮಾಡಿ ಸಿನಿಮಾ ಗೆಲ್ಲಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭುವನಂ ಗಗನಂ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಎಮೋಷನಲ್ ಲವ್ ಸ್ಟೋರಿ ನೋಡಿದ್ದೀವಿ. ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಅವ್ರ ಕಾಂಬಿನೇಷನ್ ಅಂತೂ ಸಖತ್ ಚೆನ್ನಾಗಿದೆ. ಆ್ಯಂಡ್ ರೇಚಲ್ ಅನ್ಕೊಂಡು ಇಬ್ರು ಸ್ಕ್ರೀನ್ ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಐ ಮಸ್ಟ್ ಮೆನ್ಷನ್ ಪೃಥ್ವಿ ಅವ್ರ ಆಕ್ಟಿಂಗ್ ಎಕ್ಸಲೆಂಟ್ ಆ್ಯಂಡ್ ಮ್ಯೂಸಿಕ್ ಇಸ್ ಆಲ್ಸೋ ವೆರಿ ನೈಸ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ. ಥ್ಯಾಂಕ್ ಯು. ಆ್ಯಕ್ಚುಲಿ ಪ್ರಮೋದ್ ಮತ್ತು ಪೃಥ್ವಿ ಇಬ್ಬರು ಕ್ಲೋಸ್ ಫ್ರೆಂಡ್ಸು, ಅವಾಗಿಂದ ವರ್ಕ್ ಮಾಡಬೇಕು ಅಂತ ಅನ್ಕೊತಾ ಇದ್ವಿ. ಬಟ್ ದ ಬ್ಯೂಟಿಫುಲ್ ಮೂವಿ. ಒಬ್ರಿಗಿಂತ ಒಬ್ಬರು ನಾನು ಚೆನ್ನಾಗಿ ಮಾಡಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ, ನೀನು ಚೆನ್ನಾಗಿ ಮಾಡಿದ್ರೆ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾಂಪಿಟೇಷನಲ್ಲಿ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಎಮೋಷನಲ್ ಜರ್ನಿ, ಒಳ್ಳೇದಾಗುತ್ತೆ. ಪೃಥ್ವಿ ಫ್ಯಾನು, ಆ್ಯಂಡ್ ಪ್ರಮೋದ್ ಕೂಡ ಥ್ಯಾಂಕ್ಸ್ ಸೊ ಮಚ್. ಆಲ್ ದಿ ಬೆಸ್ಟ್. ಬಿ ಆರ್ ರೆಫರ್ ಮಾಡಿರುವಂತ ಡೈರೆಕ್ಟರ್. ಆಕ್ಚುಲಿ ಇವರಿಂದಾಗಿ ನನಗೆ ದಿಯಾ ಸಿಕ್ಕಿರೋದು. ನೀವು ಕರ್ವ ಮಾಡಿದ್ರೆ ಇನ್ನೂ ನಿಟ್ಟಾಗಿರ್ತೀನಿ ಲಿಸ್ಟಲ್ಲಿ. ಸಿನಿಮಾ ಭುವನಂ ಗಗನಂ ನಿಜವಾಗ್ಲೂ ಭುವನ ಗಗನ ಎರಡನ್ನೂ ಆವರಿಸ್ಕೊಳ್ತಾರ ಆ್ಯಕ್ಟ್ ಮಾಡಿದ್ದಾರೆ. ಪ್ರಮೋದ್, ಪೃಥ್ವಿ, ರೇಚಲ್ ಆ್ಯಂಡ್ ಅಶ್ವತಿ 4 ಜನ ಆ್ಯಕ್ಚುಲಿ ಸಿನಿಮಾನ ನಿಲ್ಸಿರೋದೇ ಪರ್ಫಾರ್ಮೆನ್ಸ್ ಮೇಲೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಲಿ ಆ್ಯಂಡ್ ಕ್ವಾಲಿಟಿ ಆಗಲಿ ಸಿನಿಮಾ ಎಲ್ಲೂ ಕಾಂಪ್ರಮೈಸ್ ಆಗಿದ್ದಾನೆ. ಆ್ಯಂಡ್ ನಿರ್ದೇಶಕರು ದ ರೆಗ್ಯುಲರ್ ಸ್ಟೋರಿ ಹೇಳಿದ್ರೆ 2 ಲವ್ ಸ್ಟೋರಿನ ಬ್ಲೆಂಡ್ ಮಾಡ್ತಾ ಅಲ್ಲಲ್ಲಿ ನಮ್ಮ ಕಣ್ಣೀರು ಹಾಕ್ಸ್ತಾ ಕಡೆಗೆ ಒಂಥರ ಆವರಿಸ್ಕೊಳ್ತಾರೆ ಈ ಸಿನಿಮಾ. ನಿಜವಾಗ್ಲೂ ಸೆನ್ಸಿಬಲ್ ಸಿನಿಮಾ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮುನೇಗೌಡರಿಗೆ ಕಂಗ್ರ್ಯಾಚುಲೇಷನ್ ಸರ್. ಮೊದಲನೇ ಸಿನಿಮಾ, ಇಷ್ಟು ಒಳ್ಳೆ ಸಿನಿಮಾನ ಒಳ್ಳೆ ಕಥೆ ಆಯ್ಕೆ ಮಾಡಿಕೊಂಡು ಒಳ್ಳೆ ಟೀಮ್ ಸಿಗೋದೇ ಕಷ್ಟ ಸಿನಿಮಾ ಮಾಡೋದಕ್ಕೆ ಈ ಟೈಮಲ್ಲಿ. ಹಾಗಾಗಿ ನಿಮಗೆ ಆ್ಯಕ್ಟರ್ಗಳಾಗಲಿ ಆ್ಯಂಡ್ ಸೆಲೆಕ್ಷನ್ ಆಗಲಿ, ಮ್ಯೂಸಿಷಿಯನ್ ಆಗಲಿ ಆ್ಯಂಡ್ ಟೆಕ್ನಿಕಲಿ ಓವರಾಲ್ ಎಲ್ಲರೂ ನೀವು ಸೆಲೆಕ್ಟ್ ಮಾಡೋ ರೀತಿ ಇದೆಯಲ್ಲ, ಓವರಾಲ್ ಪ್ರೊಡಕ್ಷನ್ ಕ್ವಾಲಿಟಿ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾ ಗೆಲ್ಲಿ ಅಂತ ಹಾರೈಸ್ತೀನಿ ಮನಸ್ಸಾರೆ. ಚೆನ್ನಾಗಿ ಗ್ರೇಟ್ ಪರ್ಫಾರ್ಮೆನ್ಸ್, ಚೆನ್ನಾಗಿದೆ, ಒಳ್ಳೆದಾಗಲಿ ಸರ್. ವೆಲ್ಕಮ್ ಟು ಇಂಡಸ್ಟ್ರಿ. ನಮ್ಮ ಅಯೋಗ್ಯ ಟು ಪ್ರೊಡ್ಯೂಸರ್. ಹಾಗಾಗಿ ಈ ಸಿನಿಮಾ ಗೆಲ್ಲಿ, ನಮಗೂ ಒಳ್ಳೆ ಗೆಲ್ಲುತ್ತೆ ಸರ್. ಎಲ್ಲ ಇಷ್ಟ ಆಶೀರ್ವಾದ ಬರೀಬೇಕಿದೆ ಸರ್. ಅನ್ಸುತ್ತೆ ಈ ವರ್ಷದ ಒಂದು ವಿಭಿನ್ನವಾದ ಚಿತ್ರ ನೋಡಿದ್ವಿ. ಒಂದು ಫೀಲ್ ಗುಡ್ ಫಿಲ್ಮು, ಒಂದು ಎಕ್ಸ್ಟ್ರಾಡಿನರಿ ಎಮೋಷನ್ ಇದೆ. ಒಂದು ಈ ವರ್ಷಕ್ಕೆ ಇದೊಂದು ಹಿಟ್ ಆಗುತ್ತೆ ಅನ್ನೋ ನಿರೀಕ್ಷೆ ನಮಗೆಲ್ಲ ಇದೆ. ಮುನೇಗೌಡರಿಗೆ ಒಳ್ಳೆಯದಾಗಿ. ಪ್ರಮೋದ್ ಮತ್ತು ಪೃಥ್ವಿ ಹಾಗೂ ರೇಚಲ್ ಮತ್ತು ಇನ್ನೊಬ್ಬರು ಅಶ್ವತಿ 4 ಜನ ಅದ್ಭುತವಾಗಿ ನಟಿಸಿದ್ದಾರೆ. ಒಂದು
ಒಂದು ಫ್ಯಾಮಿಲಿ ಎಂಟರ್ಟೈನರು ವಿತ್ ಎಮೋಷನ್. ಖಂಡಿತ ಎಲ್ಲರೂ ಬಂದು ನೋಡಿ. ನಮ್ಮ ಅಣ್ಣ ಮಾತಾಡ್ತಾರೆ ಈಗ. ಮನೆಯವರು ಒಂದು ಕಾಸಲ್ಲಿ 2 ಸಿನಿಮಾ ತೋರ್ತಾರೆ. ಇದು 2 ಕತೆ ಓಡ್ತದೆ. ನಿಜವಾಗ್ಲೂ ಪೃಥ್ವಿರು ತುಂಬ ಚೆನ್ನಾಗಿ ಮಾಡಿದ್ರೆ, ಇಬ್ಬರು ಚೆನ್ನಾಗಿ ಮಾಡಿದ್ರೆ. ಒಂದು ಒಳ್ಳೆ ಸಿನಿಮಾ. ಪೃಥ್ವಿ ತುಂಬಾ ಚೆನ್ನಾಗಿ ಖರ್ಚು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿ ಕೆಲಸ ಮಾಡ್ತಿದ್ದಾರೆ. ಒಂದು ಕಾಸಲ್ಲಿ 2 ಸಿನಿಮಾ ನೋಡ್ಬೋದು. ಒಂದ್ಸತಿ ಎಂಟರ್ಟೈನ್ಮೆಂಟು, ಡೋಂಟ್ ಮಿಸ್. ಒಳ್ಳೆ ಓವರ್ ಹೇಳ್ಬೇಕಂದ್ರೆ ಒಳ್ಳೆ ಸಿನಿಮಾ ಸೂಪರ್ ಮಾಡಿದ್ದಾರೆ. ಯಾವುದೇ ವರ್ಗರ್ ಇಲ್ಲ, ಸೂಪರ್ ಫ್ಯಾಮಿಲಿ ಕುಟ್ಟು ಅಂತ ನೋಡುವಂಥ ಸಿನಿಮಾ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಿನಿಮಾ ಹೋಗೋದೇ ಗೊತ್ತಾಗಲ್ಲ. ದಯವಿಟ್ಟು ನಮ್ಮ ಮುನೇಗೌಡರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಮೂವಿ ಸೂಪರ್ ಆಗಿದೆ. ಎಲ್ಲರೂ ಬಂದು ಈ ಮೂವಿನ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬೇಕು. ಥ್ಯಾಂಕ್ ಯು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಪ್ರೊಡ್ಯೂಸರ್ ನಿಮಗೆ ವರ್ಷಕ್ಕಿಂತ ನಿಮಗೆ ಕೆಲಸಕ್ಕಿರೋಕ್ಕೆ ಪ್ರಮೋದ್ ಅವರಿಗೆ ಬೆಸ್ಟ್ ವಿಶಸ್, ಡೈರೆಕ್ಟರ್ ಕೂಡ ಬೆಸ್ಟ್ ವಿಶಸ್, ಹೀರೋನ್ ಕೂಡ ಬೆಸ್ಟ್ ವಿಶಸ್. ಪೃಥ್ವಿ ಅವರಿಗೆ ಕ್ರೇಜಿ ಎವೆಂಟ್ ಈಗ ಸಕಾಲ ಮಾಡಿದ್ರೆ, ನೀವು ಸಕಾಲ ಬ್ಯಾಲೆನ್ಸ್ ಮಾಡಿದ್ರೆ ಕೊನೆಗೆ 20 ನಿಮಿಷ ಫೀಲ್ ಆಗುತ್ತೆ. ಎಲ್ಲ ಫ್ಯಾಮಿಲೀಸ್ ಎಂಜಾಯ್ ಮಾಡ್ತೀರಾ. ಒಳ್ಳೆ ಸಿನಿಮಾ, ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಒಂದು ಬ್ಯೂಟಿಫುಲ್ ಮೂವಿ, ಎಲ್ಲರೂ ಮಸ್ಟ್ ವಾಚ್ ಸಿನಿಮಾ. ಒಂದು ಮುಖ್ಯವಾಗಿ ಹೇಳಬೇಕೇನು ಅಂದರೆ, ಒಂದು ಇಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಈ ಸಿನಿಮಾ. ಇದನ್ನ ತುಂಬ ಬ್ಯೂಟಿಫುಲ್ ಆಗಿ ಅದನ್ನು ಹೇಳ್ಕೊಂಡು ಹೊರಟಿದ್ದಾರೆ ಡೈರೆಕ್ಟರ್ ಗಿರೀಶ್ ಅವರು. ತುಂಬ ಚೆನ್ನಾಗಿ ಎಲ್ಲೂ ಕಮ್ಮಿ ಆಗದಿರಂಗೆ ನಮ್ಮ ಪ್ರೊಡ್ಯೂಸರು ಮುನಿಗೌಡರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮುಖ್ಯವಾಗಿ ನಾನು ಹೇಳ್ಬೇಕಾಗಿರೋದು, ಇಂಥ ಒಂದು ಕಥೆಗೆ ತುಂಬ ಬ್ಯಾಕಪ್ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಅವರು. ಅದ್ರ ತಕ್ಕನಂಗೆ 2 ಮೇನ್ ಕ್ಯಾರೆಕ್ಟರು, ಪೊಲೀಸ್ ಪ್ರಮೋದ್ ಆ್ಯಂಡ್ ಪೃಥ್ವಿ. ಬ್ಯೂಟಿಫುಲ್. ಪ್ರಮೋದ್ ಅಂತೂ ಇಲ್ಲಿವರೆಗೂ ನಾವು ನೋಡಿರೋಂಥ ಸಿನಿಮಾಗಳಿಗಿಂತ ಈ ಸಿನಿಮಾ ತುಂಬ ಚೆನ್ನಾಗಿ ಕಾಣ್ತಾರೆ. ತುಂಬ ಚೆನ್ನಾಗಿ, ತುಂಬ ಹಿಡಿತದಿಂದ ಇವರ ಒಂದು ಕೋಪ ಆಗಿರ್ಬೋದು, ಇಮೋಷನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಪೃಥ್ವಿ ನಾನು ನೋಡ್ದಂಗೆ ತುಂಬ ಮೆಚ್ಯೂರ್ಡ್ ಆಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ. ಅವ್ರದ ಒಂದು ಕ್ಯಾರೆಕ್ಟರ್ ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು. ನಾವು ಹೇಳೋದ್ರಿಂದ ಅದಕ್ಕೇನು ನಿಮ್ಗೆ ಯಾರಿಗೇನು ಅಷ್ಟು ಅರ್ಥ ಆಗೋದಿಲ್ಲ. ಥಿಯೇಟ್ರಲ್ಲಿ ನೋಡಬೇಕು. ಇಷ್ಟು ಚೆನ್ನಾಗಿರುವಂಥ ಪೃಥ್ವಿ ಆ ಥಿಯೇಟ್ರಲ್ಲಿ ಅಷ್ಟು ಚೆನ್ನಾಗಿ ಆ ಪಾತ್ರಕ್ಕೆ ಹೊಂದ್ಕೊಂಡು ತುಂಬ ಚೆನ್ನಾಗಿ ಅದನ್ನು ಅಭಿನಯ ಮಾಡಿದ್ದಾರೆ. ಫುಲ್ ಪ್ಯಾಕೇಜ್ ಸಿನಿಮಾ ತಾವೆಲ್ಲ ನೋಡಬೇಕು. ತುಂಬ ದಿವಸದ ಮೇಲೆ ಒಂದು ಬ್ಯೂಟಿಫುಲ್ ಸಿನಿಮಾ ನನಗೆ ತೋರಿಸಿದ್ದೀರಾ. ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಮಸ್ಕಾರ. ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ನಮ್ಮ ಪ್ರಮೋದ್ ಒಬ್ರು ಮಾಸ್ ಹೀರೋ ಅಂತ, ನನ್ನ ಫೇವ್ರೇಟ್ ಹೀರೋ. ಹಂಗೆ ಇನ್ನೊಂದು ಕ್ಲಾಸ್ ಹೀರೋ ತುಂಬಾ ಚೆನ್ನಾಗಿದೆ. ಆಮೇಲೆ ಲೊಕೇಶನ್ ಫೋಟೋಗ್ರಫಿ ನಮ್ಮ ಉದಯ್ ಮಾಡಿರೋದು. ಅಂದ್ರೆ ಒಂದೊಂದು ಜಾಗನು ಎಷ್ಟು ತುಂಬಾ ಚೆನ್ನಾಗಿರೋ ಜಾಗ ಹುಡುಕಿ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ, ಯಾವುದೇ ವಲ್ಗರಿಟಿ ಇಲ್ಲದೆ ತುಂಬಾ ನೀಟ್ ಅಂತ ಸಿನಿಮಾ ನೋಡಿ ತುಂಬಾ ದಿನ ಆಗಿತ್ತು. ತುಂಬಾ ಒಳ್ಳೆ ಸಿನಿಮಾ. ಹಂಗೆ ನಮ್ಮ ಮುನೇಗೌಡರು ಪ್ರೊಡ್ಯೂಸ್ ಮಾಡಿದ್ದು ಮೊದಲನೇ ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಆಶೀರ್ವದಿಸಿ ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಬಹುಶಃ ಈ ಕಂಟೆಂಟ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಆದರೂ ಕೂಡ ಮೊದಲನೇದಾಗಿ ಚೊಚ್ಚಲ ನಿರ್ಮಾಣ ನಮ್ಮ ಮುನೇಗೌಡ ಸರ್ದು. ಅದ್ಭುತವಾಗಿದೆ ಸಿನಿಮಾ. ಹೇಳಿದಾಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಕಥೆ ಆಗಿರ್ಬೋದು, ಆ ಕಥೆಯಲ್ಲಿ ಬರುವಂಥ ಒಂದು ವೇರಿಯೇಷನ್ಸ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ಹೊರಗಡೆ ಬಂದಾಗ ಈಗ ನಾನು ಏನು ಹೇಳಿದ್ರು ಅದು ಅತಿಶಯ ಅನ್ನಿಸ್ಬೋದು. ಆದರೆ ನೀವು ಬಂದು ನೋಡಿದಾಗ ನಿಮ್ಗೆ ಅನ್ಸೋದು ಖಂಡಿತವಾಗ್ಲೂ ಎಷ್ಟು ಅದ್ಭುತವಾಗಿದೆ ಅಂತ. ಇಲ್ಲಿ ಇಬ್ಬರು ರಾಕ್ಷಸರಿದ್ದಾರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ಆ್ಯಕ್ಚುಲಿ ಅದ್ಭುತವಾದಂತಹ ನಟನೆ ನಮ್ಮ ಪ್ರಮೋದ್ ಅವ್ರದ್ದಾಗಿರ್ಬೋದು, ಪೃಥ್ವಿ ಅಂಬರ್ ಅವ್ರದ್ದಾಗಿರ್ಬೋದು. ಎಕ್ಸ್ಟ್ರಾರ್ಡಿನರಿ ಸ್ಟೋರಿ, ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವು ಬಂದು ಈ ಸಿನಿಮಾನ ಥಿಯೇಟ್ರ್ ಕೂತ್ಕೊಂಡು ನೋಡೋದಲ್ಲೇ ಆ ಫೀಲ್ ಅನ್ಸೋದು. ಅಷ್ಟು ಖುಷಿಯಾಗಿದೆ. ದಯವಿಟ್ಟು ಬಂದು ಥಿಯೇಟ್ರ್ ಸಿನಿಮಾ ನೋಡಿ ಅಂತ ಹೇಳ್ಕೊಳ್ತೀನಿ. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಅವ್ರನ್ನ ಅಲ್ಲಿ ಬಹಳ ಖುಷಿ ಆಯ್ತು. ಬಹಳ ಖುಷಿ ಆಯ್ತು. ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಅದ್ಭುತ. ಕಣ್ಣಲ್ಲಿ ನೀರೇ ಬಂದು. ಸೂಪರ್ ಆಕ್ಟಿಂಗ್. ಇಬ್ಬರು ರಾಕ್ಷಸರು ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ಬಹಳ ಖುಷಿ ಆಯ್ತು. ಒಳ್ಳೆ ಸಿನಿಮಾ ಮಾಡಿದ್ರಣ್ಣ. ಫಸ್ಟ್ನೇ ಸಿನಿಮಾ ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಸೂಪರ್ ಆಗಿದೆ. ಥಿಯೇಟರ್ಲ್ಲೇ ಬಂದು ನೋಡಿ. ಎಲ್ಲ ಒಳ್ಳೊಳ್ಳೆ ರಿವ್ಯೂಸ್ ಬರ್ತದೆ. ನೋಡಿದ್ರೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಈ ಪ್ರೀಮಿಯರ್ ನೋಡಿದಾಗ ಎಲ್ಲ
ಜನ ಎಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗೆ ಇದ್ದಾರೆ ಕಂಡುಬಿಟ್ಕೊಂಡು ಖುಷಿಯಾಗಿ ಬ್ಯಾಕ್ ಗ್ರೌಂಡ್ಸ್ ಬಂದು ಸಿಕ್ಕಾಬಿಟ್ಟು ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಒಳ್ಳೆ ಸಿನಿಮಾ ಮಾಡಿ. ಫಸ್ಟ್ ಆಫ್ ಆಲ್ ಭುವನಂ ಗಗನಂ ಒಂದು ಒಳ್ಳೆ ಡ್ರೀಮ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಮುನಿಗೌಡರು ಪ್ಯಾಷನೇಟ್ ಪ್ರೊಡ್ಯೂಸರು, ಸೊ ಪ್ಯಾಷನೇಟ್ ಕಲಾವಿದ್ರ ಜೊತೆ ಎಲ್ಲ, ಯಾಕೆಂದ್ರೆ ಇದು ಡೆಡಿಕೇಶನ್ 100% ಇದೆ. ಆ್ಯಂಡ್ ಯಾರು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿಲ್ಲ, ಜನರು ಮನೋರಂಜನೆ ಕೊಡಬೇಕು, ಆಮೇಲೆ ಒಂದು ನಿಜವಾದ ಕಂಟೆಂಟ್, ಸ್ಟೋರಿ ಲೈನಿಂಗ್ ಹೋಗಲಿ, ಇಲ್ಲ ಮೇಕಿಂಗ್ ಇರಲಿ, ಇಲ್ಲ ಟೆಕ್ನಿಷಿಯನ್ ಇರಲಿ, ಇಲ್ಲ DOP ಇರಲಿ, ಪ್ರತಿಯೊಬ್ಬರೂ ಬಹಳ ಅದ್ಭುತವಾಗಿ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಈ ತಂಡ, ಆ್ಯಂಡ್ ಟು ಬಿ ಫ್ರ್ಯಾಂಕ್, ಇವತ್ತು ಇಲ್ಲೇ ಆಡಿಯನ್ಸ್ ಫಸ್ಟ್ ಡೇನೆ ಮುನಿಗೌಡರು ಹೇಳ್ತಾರೆ, ಇಟ್ಸ್ ಆಲ್ರೆಡಿ ಹೌಸ್ಫುಲ್, 100 days ಹಿಟ್ ಗ್ಯಾರಂಟಿ. ನೆಕ್ಸ್ಟ್ ಪಾರ್ಟ್ 2 ಇದೇ ತರ ಬರ್ತಾ ಇರಲಿ, ಸಕ್ಸಸ್ಫುಲ್ ಆಗಲಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಟು ಆಲ್ ಟೀಮ್ಸ್ ಆ್ಯಂಡ್ ಆಲ್ ಹೀರೋಸ್. ಮೊದಲಿಗೆ ಚಿತ್ರತಂಡಕ್ಕೆ ಶುಭ ಹಾರೈಸ್ತೇನೆ. ಹಾಗೆ ಒಂದು ಏನಂತ ಹೇಳ್ಬೋದು ಅಂತಂದ್ರೆ, ತುಂಬಾ ದಿನಗಳ ನಂತರ ಇವತ್ತಿನ ಸಿನಿಮಾಗಳೇನಾಗಿದೆ, ರಕ್ತ ಅದು ಇದು ಎಲ್ಲ ನೋಡಿ ಸಾಕಾಗಿದೆ. ಎಮೋಷನಲ್, ರೊಮ್ಯಾಂಟಿಕ್, ಮತ್ತೆ ಕಣ್ಣಂಚಿನಲ್ಲಿ ಕೊನೆ ನೀರನ್ನು ತರಿಸಿದಂಥ ಸಿನಿಮಾ ಅಂತಂದ್ರೆ ತುಂಬಾ ದಿನಗಳ ನಂತರ ಇದು. ಆಕ್ಚುಲಿ ಹೇಳ್ಬೇಕಂತ ಆಲ್ರೆಡಿ ಸಿನಿಮಾ ಗೆದ್ದಾಗಿದೆ, ಜನ ಗೆಲ್ಲಿಸ್ಬೇಕಷ್ಟೇ. ದಯವಿಟ್ಟು ಕನ್ನಡ ಚಿತ್ರರಂಗಕ್ಕೆ ಇದೊಂದು ಒಳ್ಳೆ ಸಿನಿಮಾ ಆಗಂತ ಯಾವುದೇ ಅನುಮಾನಗಳಿಲ್ಲ. ದಯವಿಟ್ಟು ಎಲ್ಲರೂ ಸಿನಿಮಾನ ಬಂದು ಥಿಯೇಟರ್ನಲ್ಲಿ ನೋಡಿ. ದಯವಿಟ್ಟು ನಮ್ಮ ಮುನೇಗೌಡರಂತ ಪ್ಯಾಷನೆಟ್ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳಿ. ಕನ್ನಡ ಚಿತ್ರರಂಗಕ್ಕೆ ಆಲ್ರೆಡಿ ನಿರ್ಮಾಪಕರು ಕೊಡ್ತಾ ಇದೆ. ಯಾವುದೇ ರೀಸನ್ 3 ಇರ್ಬೋದು, ಆದರೆ ನಿರ್ಮಾಪಕರ ಕೊರತೆ ಇದೆ. ನಿರ್ಮಾಪಕರ ಜೋಬ್ ತುಂಬಿದ್ರೆ ಮಾತ್ರನೇ ಕನ್ನಡ ಚಿತ್ರಗಳು ಹೆಚ್ಚೆಚ್ಚು ಬರೋಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ದಯವಿಟ್ಟು ಮುನೇಗೌಡರನ್ನ ಗೆಲ್ಲಿಸಿ, ಸಿನಿಮಾನ ಗೆಲ್ಲಿಸಿ, ಮತ್ತೆ ನಮ್ಮ ಎಂಟೈರ್ ಕಲಾವಿದರನ್ನ ಬೆಂತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಮ್ಮ ಕನ್ನಡ ಜನತೆಯಲ್ಲಿ ಕೇಳ್ಕೊಳ್ತೀವಿ. ದಯವಿಟ್ಟು ಥ್ಯಾಂಕ್ ಯು ಸರ್. ನಿರ್ಮಾಪಕರು, ನಿರ್ದೇಶಕರು, ಪ್ರಮುಖ ನಾನು ಬರೀಬೇಕಾ? ನೀವು ಹೇಳಿ. ಕನ್ನಡ ಚಿತ್ರರಂಗಕ್ಕೆ ಹೊಸ ಶಕೆ ಅಥವಾ ಯುಗ ಪ್ರಾರಂಭ ಆದಾಗೆ ಅನಿಸುತ್ತೆ ನನಗೆ. ಒಂದು ಸಂಚಲನ ಉಂಟು ಮಾಡುತ್ತೆ ಈ ಸಿನಿಮಾ ಅಂತ ನಂಬಿಕೆ ಇದೆ. ಇಟ್ಸ್ ಅ ವೆರಿ ಗುಡ್ ಕಮರ್ಷಿಯಲ್ ಪ್ಯಾಕೇಜ್. ಅದರಲ್ಲಿ ಭೂಮಿ ಮತ್ತು ಸೂರ್ಯ, ಆಕಾಶ ಮತ್ತು ಭೂಮಿ, ಗಗನ ಮತ್ತು ಭೂಮಿ ಎರಡು ಮೀಟ್ ಆಗುತ್ತೆ. ಅದೇ ಅದರ ಸರ್ಪ್ರೈಸ್. ಯೂಶಲಿ ಭೂಮಿಗೆ ಆಕಾಶ ಎಟ್ಟಲ್ಲ, ದಿಗಂತದಲ್ಲಿ ಅದು ಸಂಧಿಸಿದ ಹಾಗೆ ಕಾಣಿಸುತ್ತೆ, ಅದು ಸಂಧಿಸಿರಲ್ಲ. ಆದರೆ ನಮ್ಮ ನಿರ್ದೇಶಕರೆರಡು ಮೀಟ್ ಆಗಲಿಕ್ಕೆ 3 ಸಮುದ್ರ ಸೇರೋ ಜಾಗ ಕನ್ಯಾಕುಮಾರಿ ನಡೆಸ್ಕೊಂಡಿದ್ದಾರೆ. ಇಟ್ಸ್ ವಂಡರ್ಫುಲ್. ಪ್ರಮೋದ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪೃಥ್ವಿ ನನ್ನ ಜೊತೆ ಒಂದು ಫಿಲ್ಮ್ ಮಾಡಿದ್ದಾರೆ. ಆತನ ಪ್ರಿಪ್ರೇಷನ್ಸ್ ಈ ಕ್ಯಾರೆಕ್ಟರ್ಗೆ ತುಂಬ ಇಷ್ಟ ಆಯಿತು. ಈ ಚಿತ್ರಕ್ಕೆ ಮತ್ತೆ ಕನ್ನಡ ಪ್ರೇಕ್ಷಕರು ಕುಟುಂಬ ಸಮೇತ ಚಿತ್ರಮಂದಿರಕ್ಕೆ ಬಂದು ನೋಡುವಂತಾಗಲಿ, ನಿರ್ಮಾಪಕರಿಗೆ ಹಣ ಬರಲಿ, ನಿರ್ದೇಶಕರಿಗೆ ಹೆಸರು ಬರಲಿ, ಕಲಾವಿದರಿಗೆ ಹೆಸರು ಬರಲಿ, ತಂತ್ರಜ್ಞರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರೀತಿ ಥ್ಯಾಂಕ್ ಯು ಸರ್. ಜಾಗ ಬನ್ನಿ. ನಮಸ್ಕಾರ. ಭುವನಂ ಗಗನಂ ಒಂದು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀವಿ. ಪ್ಯೂರ್ಲಿ ಒಂದು ಇಮೋಷನ್ಸ್ ಮೇಲೆ, ಪರ್ಫಾರ್ಮೆನ್ಸ್ ಮೇಲೆ ಮಾಡಿದಂಥ ಒಂದು ಸ್ಕ್ರಿಪ್ಟ್ ಇದು. ಅದಕ್ಕೆ ಫಸ್ಟ್ ನಾನು ಡೈರೆಕ್ಟರ್ಗೆ ಕ್ಯಾಶ್ ಹೇಳ್ತೀನಿ. ಇಬ್ಬರು ಆ್ಯಕ್ಟರ್ಸ್ನ ಅವರ ಕಂಫರ್ಟ್ ಝೋನಿಂದ ಆಚೆ ತಗೊಂಡ್ಬಂದು ಒಂದು ಪರ್ಫಾರ್ಮ್
ಮಾಡಿಸ್ಬೇಕು ಅನ್ನೋದು ನಿಜವಾಗ್ಲೂ ತುಂಬ ದೊಡ್ಡ ಚಾಲೆಂಜ್. ಆ ಥರದ ಪ್ರಯತ್ನ ಪಟ್ಟಿದ್ದಾರೆ ಇಬ್ಬರು ಆ್ಯಕ್ಟರ್ಸ್. ಅದು ಪ್ರಮೋದ್ ಅವರಾಗಿರ್ಬೋದು, ಪೃಥ್ವಿ ಅವರಾಗಿರ್ಬೋದು. ಇಬ್ಬರು ಕಂಫರ್ಟ್ ಝೋನ್ನ ಬಿಟ್ಟು ಹೊಸ ಪ್ರಯತ್ನ ಪಡಬೇಕು ಅಂತ ಬಂದಿದ್ದಾರೆ. ಅದಕ್ಕೆ ಒಂದು ಬೌಂಡ್ರಿ ಮಾಡ್ತಕ್ಕಂಥವ್ರು ಉದ್ದೇಶ. ಅಷ್ಟು ಬ್ಯೂಟಿಫುಲ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ. ಈವನ್ ದ ಫೀಮೇಲ್ ಲೀಡ್ಸ್ ಅವರಿಗೂ ಕೂಡ ಅಷ್ಟೇ ಅಷ್ಟು ಅದ್ಭುತವಾದಂಥ ಒಂದು ಪಾತ್ರನ ಫಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದೇ ಫಿಲಮ್ನ ಮೇಜರ್ ಹೈಲೈಟ್ ಅಂತ ನಾನು ಹೇಳ್ಬೋದು. ನನಗೆ ಪರ್ಸ್ನಲಿ ಅನಿಸಿದ್ದು ಕನ್ನಡದಲ್ಲಿ ಇಬ್ಬರು ಇಂಥ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದಾರೆ. ಐ ಥಿಂಕ್ ಅವ್ರಿಗೊಂದು ಪ್ರಾಪರ್ ಬ್ರೇಕ್ ಬೇಕು. ಐ ಥಿಂಕ್ ಈ ಸಿನಿಮಾ ಪ್ರಾಪರ್ ಬ್ರೇಕ್ ಸಿಗುವಂಥ ಸಿನಿಮಾ ಆಗಲಿ ಅಂತ. ಯಾಕಂದರೆ ಪ್ರಮೋದ್ ಅವ್ರು ನೋಡಿದಾಗಲೂ ಅಷ್ಟೇ ಒಂದು ಮಾಸ್ ಅಪೀಲ್ ಅವ್ರು ಕಾಣಿಸುತ್ತೆ. ಅಷ್ಟು ಅದನ್ನ ಸಾಂಗ್ಸ್ ಆಗಿರಲಿ, ಎಮೋಷನ್ಸ್ ಆಗಿರಲಿ, ಫೈಟ್ಸ್ ಆಗಿರಲಿ, ಎಲ್ಲಾದ್ರೂ ಈ ಥರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇದೆಯಲ್ಲ ಅಂತ ಅನಿಸ್ತಾ ಇರುತ್ತೆ. ಅದೇ ಟೈಮಲ್ಲಿ ಪೃಥ್ವಿ ಅವ್ರು ನೋಡಿದ್ರೆ ಇಂಥ ಅದ್ಭುತವಾದ ನಟ, ಎಷ್ಟು ಡೆಡಿಕೇಟೆಡ್ ಆಗಿ ಒಂದು ಪಾತ್ರನ ತಗೊಂಡಿದ್ದಾರೆ. ಅದಷ್ಟು ಈಸಿ ಅಲ್ಲೇ ಒಬ್ಬ ಹೀರೋ ಆಗಿ ಅಯ್ಯೋ ನಾನೇನೋ ಕಾಮಿಡಿ ಅಂತ ಕಾಣಿಸ್ಬಿಡ್ತೀನಿ, ನಾನೇನಾದ್ರು ಸ್ವಲ್ಪ ಮಿಸ್ ಹೊಡೆದ್ರೆ ತುಂಬ ಫನ್ನಿ ಅನ್ಸ್ಬಿಡುತ್ತಾ ಅನ್ನೋದೆಲ್ಲ ಇರುತ್ತೆ ಡೈಲಮ್ಮ. ಅದನ್ನ ಇಟ್ಕೊಂಡು ಇವನು ಹೀರೋ ಪಿಕ್ಚರ್ಗೆ ಫಸ್ಟ್ ಆಫ್ ಆಲ್ ನೋಡ್ತಾ ಇದ್ರೆ ಅವ್ರು ಹೀರೋ ಅಂತ ಅನ್ಸ್ತಾರೆ. ಸೆಕೆಂಡ್ ಆಫ್ ಆಲ್ ಇವ್ರು ಹೀರೋ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಥಿಂಕ್ ಇಬ್ಬರಿಗೂ ನಾನು ಶಬಾಷ್ ಹೇಳ್ಬೇಕು. ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್. ರೀಸೆಂಟ್ ಟೈಮ್ಸಲ್ಲಿ ಪರ್ಫಾರ್ಮೆನ್ಸ್ ಮೇಲೇ ಸ್ಕ್ರಿಪ್ಟ್ ಆಗಿರೋದು ನಮ್ಗೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಸ್ಕ್ರಿಪ್ಟ್ಸ್. ಆ್ಯಂಡ್ ಇಡೀ ಸಿನಿಮಾ ಎಲ್ಲ ಹೊಸಬ್ರ ತಂಡ, ಹೊಸ ಡೈರೆಕ್ಟರ್ ಎಲ್ಲ ಈ ಥರ ಇದ್ರು ಕೂಡ ಅವ್ರನ್ನ ನಂಬಿ ಒಂದು ಅದ್ಭುತವಾದಂಥ ಪ್ರೊಡಕ್ಷನ್ ನಮ್ಮ ಮುನೇಗೌಡ ಸರ್ ಮಾಡಿದ್ದಾರೆ. ಐ ಥಿಂಕ್ ಈ ಥರ ಪ್ರೊಡ್ಯೂಸರ್ಸ್ಗಳು ನಿಂತ್ಕೊಂಡ್ರೆ ಅವರು ಒಂದು ಫಿಲಮ್ ರಿಲೀಸ್ಗಿಂತ ಮುಂಚೆ ಇನ್ನೊಂದು ಫಿಲಮ್ನ ಪ್ಲಾನ್ ಮಾಡ್ಕೊಂಡು ಒಂದು ಪ್ರೊಡಕ್ಷನ್ ನಡೀತಿದೆ ಅಂತಂದರೆ ಸಿನಿಮಾ ಮೇಲೆ ಇರೋಂಥ ಒಂದು ಪ್ರೀತಿ ಗೊತ್ತಾಗುತ್ತೆ. ಅವ್ರ ರಿಸಲ್ಟ್ ಮೇಲೆ ಖಂಡಿತವಾಗ್ಲೂ ಅದ್ರ ಮೇಲೆ ಸರ್ ಈ ಪಿಕ್ಚರ್ ಏನಾಗುತ್ತೆ ನೋಡ್ಕೊಂಡು ಇಷ್ಟು ಪಿಕ್ಚರ್ ಮಾಡೋಣ ಅನ್ನೋರು ಎಲ್ಲರೂ ಇರಬೇಕಾದ್ರೆ ಆ ವ್ಯಕ್ತಿ ಇನ್ನೂ ಒಂದು ಪಿಕ್ಚರ್ ರಿಲೀಸ್ ಇಲ್ಲ, ನಾವೊಂದು ಪಿಕ್ಚರ್ ಅರ್ಧ ಮುಗಿಸಿ ಮುಂದಕ್ಕೆ ಹೋಗ್ತಿರೋ ದೊಡ್ಡ ಬಜೆಟಲ್ಲಿ ಅಂತಂದರೆ ಅವ್ರು ಸಿನಿಮಾ ಮೇಲೆ ಇರುವಂಥ ಪ್ರೀತಿ. ಆ ಥರ ಪ್ರೊಡಕ್ಷನ್ ಹೌಸ್ಗಳು ತುಂಬ ಚೆನ್ನಾಗಿ ಆಗಬೇಕು. ಆದಾಗ ಧೈರ್ಯ ಬರುತ್ತೆ. ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಅದ್ಭುತವಾದ ಸಿನಿಮಾಗಳು ಬರುತ್ತೆ. ಸೊ ನಾನು ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಸರಿ ಸರ್, ಒಳ್ಳೇದಾಗಲಿ. ಒಳ್ಳೇದಾಗಲಿ ಬ್ರದರ್, ಒಳ್ಳೇದಾಗಲಿ. ಬ್ರದರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಎಲ್ರಿಗೂ ನಮಸ್ತೆ. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಗುಡುಗು ಸಿಡಿದು ಬರ್ತದೆ ಅಂತ ಮಳೆ ಬೇಡ ಅಂತ ಹೇಳಕ್ಕಾಗುತ್ತಾ, ಭೂಮಿ ಬರಡಾಗೋದಿಲ್ವಾ ಅಂತ. ಅಂದ್ರೆ ಸಿನಿಮಾ ಎಷ್ಟು ಸೋಲ್ಫುಲ್ ಆಗಿದೆ ಅಂದ್ರೆ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳು ಬಂದೇ ಬರುತ್ತೆ, ಹಾಗಂತ ನಾವು ಬದುಕೋದಕ್ಕೆ ಎದುರ್ಕೊಳ್ಳೋಕ್ಕಾಗತ್ತಾ ಅಂತ. ಇಡೀ ಸಿನಿಮಾ ಅದೇ ವಿಷಯವನ್ನ ಹೇಳ್ತಾ ಹೊರಡ್ತಾರೆ. ಪ್ರೀತಿನ ಹುಡ್ಕೊಂಡು ಹೊರಟಿರುವಂತ ಎರಡು ಜೀವಿಗಳ ಮೇಲೆ ಇರುವಂತ ಒಂದು ಕತೆ ಈ ಸಿನಿಮಾ. ತುಂಬಾ ಪ್ಲೆಸೆಂಟ್ ಆಗಿತ್ತು. ಫಸ್ಟ್ ಹಾಫ್ ಕಂಪ್ಲೀಟ್ ಮಾಸ್ ಎಲಿಮೆಂಟ್ಸ್ ಇತ್ತು, ಫುಲ್ ಫೈಟ್ಸ್, ಫುಲ್ ಹೈ ಎನರ್ಜೆಟಿಕ್ ಮಾಸ್ ಎಲಿಮೆಂಟ್ಸ್ ವಿತ್ ಅ ಲವ್ ಸ್ಟೋರಿ. ಸೆಕೆಂಡ್ ಹಾಫ್ ಫುಲ್ ಕ್ಲಾಸ್ ಅಂಡ್ ಸೋ ಮಚ್ ಆಫ್ ಇನ್ನೋಸೆನ್ಸ್. ಗ್ರೇಸ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ ರೀತಿ ಸಿನಿಮಾದಲ್ಲಿ ತುಂಬಾನೇ ಖುಷಿ ಆಯ್ತು. ಕಾಂಟೆಂಟ್ ಸಿನಿಮಾಗಳಿಗೆ ಯೂಶಲಿ ಪ್ರೊಡ್ಯೂಸರ್ ಸಿಕ್ಕೋದಕ್ಕೆ ಒತ್ತಾಡ್ತೀವಿ. ಆ ಹಂತದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂದಿದ್ದು ಗೊತ್ತಾಗೋದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕತೆಗೆ ದೊಡ್ಡ ಪ್ರೊಡ್ಯೂಸರ್ ಸಿಗೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆಗ ಮಾತ್ರ ಒಳ್ಳೆ ಕತೆಗಳನ್ನ ನಾವು ಈ ರೀತಿ ಸಂಭ್ರಮಿಸೋದಕ್ಕೆ ಸಾಧ್ಯ. ಇವತ್ತು ಈ ಕ್ಷಣಕ್ಕೆ ಸೀರಿಯಸ್ಲಿ ಬಿಗ್ಗೆಸ್ಟ್ ಥ್ಯಾಂಕ್ ಯು ಹೇಳ್ಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್ ಅವ್ರಿಗೆ. ಬಿಕಾಸ್ ಇಷ್ಟು ಪ್ರೀತಿ ಆ ಸಿನಿಮಾ ಕೊಟ್ಟಿದ್ದಾರೆ ಅಂದ್ರೆ ಇವತ್ತಿನವರೆಗೂ ಅದು ಕಾಣಿಸ್ತಿದೆ. ಒಬ್ಬ ಡೈರೆಕ್ಟರ್ ಯಾವಾಗ್ಲೂ ಈ ತರ ಪ್ರೊಡ್ಯೂಸರ್ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಈ ತರ ಸಿನಿಮಾಗಳು ನಮ್ಗೆ ತುಂಬಾ ಮುಖ್ಯ. ಪವರ್ ಪ್ಯಾಕ್ ಪರ್ಫಾರ್ಮೆನ್ಸಸ್ ಸಿನಿಮಾದಲ್ಲಿ ಎವ್ರಿ ಹಂತದಲ್ಲೂ ಡೈಲಾಗ್ಸ್ಗಳು ಬರ್ತಿದ್ರೆ ಹಿಟ್ ಆಗ್ತಾನೆ ಇರುತ್ತೆ ನಮ್ಗೆ. ದೇರ್ ಆರ್ ಸೋ ಮೆನಿ ಡೈಲಾಗ್ಸ್ ಸಿನಿಮಾದಲ್ಲಿ, ಇದು ಒಂದು ಅಂತಲ್ಲ. ಅಂಡ್ ಪ್ರೀತಿ ಬಗ್ಗೆ ಇರೋ ಒಂದೊಂದು ಮಾತು, ಸ್ಪೆಷಲಿ ಪೃಥ್ವಿ ಅಂಬೋರ್ ಅವರು ಅವ್ರನ್ನ ಕ್ಯಾರಿ ಮಾಡಿರೋ ರೀತಿ, ಅವ್ರ ಸ್ಕ್ರೀನ್ ಮೇಲೆ ಬಂದಾಗ್ಲೆಲ್ಲ ದೇರ್ ಈಸ್ ಆಲ್ವೇಸ್ ಎ ಜಾಯ್. ಈ ಸಿನಿಮಾ ಅಂತಲ್ಲ, ಬೇರೆ ಸಿನಿಮಾಗಳಲ್ಲೂ, ಬಟ್ ಈ ಸಿನಿಮಾದಲ್ಲಿ ಖುಷಿ ಕೊಡೋದ್ರ ಜೊತೆಗೆ ಅವ್ರು ಅಳಿಸಿದ್ದಾರೆ ಕೂಡ ನಮ್ಮನ್ನ. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ. ಈ ಸಿನಿಮಾ ಮತ್ತು ಈ ಪರ್ಫಾರ್ಮೆನ್ಸಸ್ ತುಂಬಾ ಕಾಲ ನೆನ್ಪಿಟ್ಕೊಳ್ಳುತ್ತೆ. ಅಂಡ್ ಪ್ರಮೋದ್ ಅವರು ಈಸ್ ಟೂ ಗುಡ್, ಕಂಪ್ಲೀಟ್ಲಿ ಅ ವೆರಿ ಪ್ರಾಮಿಸಿಂಗ್ ಮಾಸ್ ಹೀರೋ ನಮ್ಮ ಕನ್ನಡಕ್ಕೆ. ಅವರು ಈ ನಿಟ್ಟಿನಲ್ಲಿ ಅವ್ರ ಜರ್ನಿ ಸಾಗಲಿ ಅಂತ ವಿಶ್ ಮಾಡ್ತೀನಿ. ಅಂಡ್ ಹೀರೋಯಿನ್ಸ್ ಇಬ್ರು ಕೂಡ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಅಂಡ್ ಈ ತರ ಕಥೆಗಳಲ್ಲಿ ಅಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿರೋದು ಕೂಡ ತುಂಬಾ ಇಂಪಾರ್ಟೆಂಟ್.
ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾಟೋಗ್ರಫಿ ಇಸ್ ಬ್ರಿಲಿಯಂಟ್, ಮ್ಯೂಸಿಕ್ ಇಸ್ ಬ್ರಿಲಿಯಂಟ್. ಹಾಡುಗಳು ಇನ್ನೂ ಗುನುಗ್ತಾ ಇದೆ, ಇನ್ನೂ ಕಾಡ್ತಾ ಇದೆ ಹಾಡುಗಳು. ಮೇ ಬಿ ವಿ ನೀಡ್ ಸಮ್ ಮೋರ್ ಟೈಮ್ ಆ ಸಂಗೀತದಿಂದ, ಪರ್ಫಾರ್ಮೆನ್ಸಸ್ಗಳಿಂದ, ಆ ಲೊಕೇಶನ್ಸ್ಗಳಿಂದ ಹೊರಗೆ ಬಂದು ನಮ್ಮ ಜಾಗಗಳಿಗೆ ಹೋಗೋದಕ್ಕೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ. ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಕಥೆನ ತುಂಬ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ನೀವೆಲ್ಲರೂ ಸಿನಿಮಾನ ಯಾವ ಕಾರಣಕ್ಕೆ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡ್ತೀವಿ, ಆ ಕಾರಣನ ಈ ಸಿನಿಮಾ ನಿಮ್ಗೆ ಕೊಡುತ್ತೆ ಅಂತ ನಾನು ಹೇಳಕ್ಕೆ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಬಂದು ಥಿಯೇಟರ್ನಲ್ಲಿ ಈ ಸಿನಿಮಾನ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರಮೋದ್ ಬ್ರದರ್ಗೆ ಗೀತಾ ಬ್ಯಾಂಗಲ್ ಸ್ಟಾರ್ ಇಂದನೂ ಫ್ಯಾನು, ಇವ್ರಿಗೆ ದೇವಿಂದ ಫ್ಯಾನು. ಇಬ್ಬರು ಆ್ಯಕ್ಚುಲಿ ಜಿದ್ದಿಗೆ ಬಿದ್ದು ಅಭಿನಯ ಮಾಡಿದರೆ ಭುವನಂ ಗಗನಂ ಸಿನಿಮಾದಲ್ಲಿ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಒಳ್ಳೆ ಸ್ಟೋರಿ, ಒಂದು ಸಂಬಂಧಕ್ಕೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಭುವನಂ ಗಗನಂ. ಹಾಗೆ ಒಂದು 2-3 ಸೀನಲ್ಲಿ ಪರ್ಟಿಕ್ಯುಲರ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ. ಅದರಲ್ಲಿ ಪೃಥ್ವಿ ಎಂಬರ್ ಸರ್ ಅವರ ಲವ್ ಸ್ಟೋರಿ ಕೆಮಿಸ್ಟ್ರಿ ಕೂಡ ಒಂದು ಅದ್ಭುತ. ನನಗೂ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರುತ್ತೆ. ಹಾಗೆ ನಮ್ಮ ಪ್ರಮೋದ್ ಬ್ರೋ ಅವ್ರ ಕಾಂಬಿನೇಷನ್ ಕೂಡ ಒಂದು ಸೀನ್ ಇದೆ. ಇವರಿಬ್ಬರ ಒಂದು ಬಾಂಡಿಂಗ್, ಒಂದು ಎಮೋಷನಲ್ ಸೀನ್ ಇದೆ. ಅದು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಈ ತಂಡಕ್ಕೆ ಒಳ್ಳೆಯದಾಗಲಿ. ಹೊಸಬ್ರು ಅಂದರೆ ಹೊಸ ತಂಡಗಳಿಗೆ ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ಕೊಂಡು ಹೊಸ ಸಿನಿಮಾಗಳು ಬರ್ತವೆ. ನಾಯಕಿ ಕೂಡ ಅವರು ಕೂಡ ಅದ್ಭುತವಾಗಿ ಅಭಿನಯ ಮಾಡ್ತಾರೆ. ಒಳ್ಳೆ ಲೊಕೇಶನ್ಸ್ಗಳು. ಒಳ್ಳೆಯದಾಗಲಿ ಈ ಒಂದು ತಂಡಕ್ಕೆ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. SVC ಪ್ರೊಡಕ್ಷನ್ಸ್ ಸರ್ ಆಲ್ರೆಡಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ. ಈಗ ಭುವನಂ ಗಗನಂ ನನಗನ್ಸಿದ್ದು ಒಂದು ಪುಸ್ತಕ ಓದೋಣ. ಲಿಟ್ರಲಿ ನಮ್ಮ ಮಾಸ್ಗೆ ನಮ್ಮ ಪ್ರಮೋದ್ ಇದ್ರೆ, ಕ್ಲಾಸ್ಗೆ ನಮ್ಮ ಕಡೆ ಆ್ಯಂಡ್ 2 ಫೈನೆಸ್ಟ್ ಆ್ಯಕ್ಟರ್ಸ್ ಆ್ಯಂಡ್ ವಂಡರ್ಫುಲ್ ಆ್ಯಕ್ಟರ್ಸ್, ಎಲ್ಲ ಕೋ ಆ್ಯಕ್ಟರ್ಸ್ಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಉದಯ್ ಲೀಲಾ ಸರ್ ಸಿನಿಮಾಟೋಗ್ರಫಿ ಎಕ್ಸ್ಟ್ರಾರ್ಡಿನರಿ. ಅಂದರೆ ಒಂದು ಟ್ರಾವೆಲ್ ಜರ್ನಿ ಇದೆ. ಅಂಡ್ ದ ಹೋಲ್ ಜರ್ನಿ ಲ್ಯಾಂಡ್ಸ್ಕೇಪ್ ತೋರಿಸಿರೋ ರೀತಿ ಆ್ಯಂಡ್ ಪರ್ಫಾರ್ಮೆನ್ಸ್. ಇನ್ನೇನು ಮಾಸ್ ಆಯಿತು ಅಂದಾಗ ಒಂದು ಕ್ಲಾಸ್ ಬರ್ತಾರೆ, ಕ್ಲಾಸ್ ಆಯಿತು ಅಂದಾಗ ಮಾಸ್ ಬರ್ತಾರೆ. ನನಗಿಬ್ರು ಮುಂಚೆಯಿಂದ ಪರಿಚಯ. ಇವ್ರ ಆ್ಯಕ್ಟಿಂಗಿಂದ ನಾನು ತುಂಬ ಕಲಿಯೋದಿದೆ ಅನ್ನಿಸ್ತಾ ಇದೆ ನನಗೆ. ಫಂಟ್ಯಾಬುಲಸ್ ಫಿಲಮ್. ಒಂದು ಪುಸ್ತಕ ಓದಂಗೆ ಆಗುತ್ತೆ. ನಾವು ಒಂದು ಸೆಕ್ಷನ್ ಆಫ್ ಆಡಿಯನ್ಸಿಗೆ ಅಷ್ಟೇ ಸಿನಿಮಾ ಅಂತ ಅಂತೀವಲ್ಲ, ಇಡೀ ಕುಟುಂಬ 7 ವರ್ಷದಿಂದ 70 ವರ್ಷದವರೆಗೂ ಬಂದು ಕೂತ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಹತ್ಕೊಂಡು ಸ್ವಲ್ಪ ನತ್ಕೊಂಡು ಒಂದು ಕೊನೆಗೆ ಒಂದು ನೀತಿ ಪಾಠ ಕೇಳಿಸ್ಕೊಂಡು ಅಥವಾ ತಿಳ್ಕೊಂಡು ಹೋಗುವಂಥ ಸಿನಿಮಾ ಭುವನಂ ಗಗನಂ. ಎಲ್ಲರಿಗೂ ಒಳ್ಳೇದಾಗಲಿ. ಸರ್ ಒಂದೊಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ನಂಗಂತೂ ಖುಷಿ ಆಯಿತು. ಯಾಕೆಂದರೆ ಈ ಥ್ರಿಲ್ಲರ್ ಇಲ್ಲ ತುಂಬ ಆಗ್ತಾ ಇದೆ. ಅದ್ರ ಮಧ್ಯದಲ್ಲಿ ಒಂದು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ನೋಡೋವಂಥ ಸಿನಿಮಾ. ಯಾರಿಗೂ ಏನೂ ಮೋಸ ಆಗಲ್ಲ. ಸೂಪರ್ವಾಗಿದೆ. ದಯವಿಟ್ಟು ನೋಡಿ, ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು. ಒಳ್ಳೆ ಚಿತ್ರ ನೋಡಿದ್ದೀನಿ ಇವತ್ತು. ಪ್ಯಾಷನೇಟ್ ಪ್ರೊಡ್ಯೂಸರು, ಸಂಗೀತ, ಸಾಹಿತ್ಯ, ಉತ್ತಮವಾದ ನಟನೆ, ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ. ಈ ಸಿನಿಮಾನ ಕರ್ನಾಟಕದ ಎಲ್ಲ ಕನ್ನಡಿಗರು ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪರ್ಸನಲಿ. ಎಸ್ಪೆಷಲಿ ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಇಬ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅವರ ಡೆಡಿಕೇಶನ್ಗೋಸ್ಕರ ನೀವು ಅವ್ರಿಗೆ ನೂರಾರು ಸಿನಿಮಾಗಳು ಸಿಕ್ಕಿ ಅವರು ಸ್ಟಾರ್ ಆಗಬೇಕು ಅನ್ನೋದು ನನ್ನ ಆಸೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್ ಇಂದ್ರ. 8 ಜನ ಸೇರಿದ್ರೆ ಏನಾಗ್ಬೋದು ಅಂದರೆ, ಒಟ್ಟಿಗೆ ಒಂದು 8 ಜನ ಒಳ್ಳೆ ಜನ ಸೇರಿದ್ರೆ ಏನಾಗ್ಬೋದು ಅಂದರೆ ಭುವನಂ ಗಗನಂ ಥರ ಒಂದು ಸಿನಿಮಾ ಆಗುತ್ತೆ. 4 ಜನ ಒಳ್ಳೆ ನಟರು, 3 ಜನ ಒಳ್ಳೆ ಟೆಕ್ನಿಷಿಯನ್ನು, ಒಬ್ಬ ಒಳ್ಳೆ ನಿರ್ಮಾಪಕರು ಸೇರಿದ್ರೆ ಈ ಥರ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಒಳ್ಳೆ ಡೈರೆಕ್ಟ್ರು ಗಿರೀಶ್ ಮುಲಿಮನಿ, ಮ್ಯೂಸಿಕ್ ಡೈರೆಕ್ಟ್ರು ವಿಜಿ ಮತ್ತು ಉದಯ್ ಲೀಲಾ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಷ್ಟು ಜನಕ್ಕೆ ಸಪೋರ್ಟಾಗಿ ನಿಂತಿದ್ದರು ಮುನೇಗೌಡರು. ಇದೆಲ್ಲದ್ರ ಜೊತೆಗೆ 4 ಜನ ತುಂಬ ಅದ್ಭುತವಾಗಿ ನಟಿಸಿರೋದು. ಪೃಥ್ವಿ, ಪ್ರಮೋದು, ರೇಷಲ್ಲು ಮತ್ತು ಪೊನ್ನು ಅಶ್ವತಿ, 4 ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಒಂದು ಲೈನ್ ಬರುತ್ತೆ, ಹಾಡು ಹಾಯಾದ ಅನುಭೂತಿ ಅಂತ. ಈ ಸಿನಿಮಾ ಹಾಗೆ ಇದೆ.
ಅನುಭೂತಿ. ಬಂದು ತುಂಬ ಸಂತೋಷವಾಗಿ ಖುಷಿಯಾಗಿ ನೋಡಿಕೊಂಡು ಹೋಗ್ಬೋದು. ಅಂಥ ಒಳ್ಳೆ ಸಿನಿಮಾ, ಪ್ರೋತ್ಸಾಹಿಸಬೇಕು, ಚೆನ್ನಾಗಿ ನೋಡಿ ಗೆಲ್ಲಿಸಿ ಫಿಲ್ಮ್ನ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಮಸ್ತೆ. ಸೊ ಬ್ಯೂಟಿಫುಲ್ ಮೂವಿ, ಬ್ಯೂಟಿಫುಲ್ ಕಾನ್ಸೆಪ್ಟ್. ಪ್ರಮೋದ್ ಅವರಾಗಲಿ, ರೇಚಲ್ ಆಗಲಿ, ಆ್ಯಂಡ್ ದ ಹೈಲೈಟ್ ಆಫ್ ದ ಮೂವಿ ಪೃಥ್ವಿ ಅಂಬಾರ್ ಸರ್ ತುಂಬ ಚೆನ್ನಾಗಿ ಚಾಲೆಂಜಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇಡೀ ತಂಡ ತುಂಬ ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಕುಟುಂಬದ ಸಮೇತ ಫೆಬ್ರವರಿ 14ನೇ ತಾರೀಕಿದೆ ಶುಕ್ರವಾರ ಬಂದು ದಯವಿಟ್ಟು ಸಿನಿಮಾಲ್ಲೇ ಥಿಯೇಟರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಇಂಥ ಒಂದು ಅದ್ಭುತವಾದಂತಹ ಸ್ಕ್ರಿಪ್ಟ್ಗೆ ಇನ್ವೆಸ್ಟ್ ಮಾಡಿದಂತಹ ಪ್ರೊಡ್ಯೂಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಒಂದು ಕಮರ್ಷಿಯಲ್ ಓರಿಯೆಂಟೆಡ್ ಸಿನಿಮಾ ಮಾಡೋಣ, ಸೆಟ್ ಹಾಕೋಣ, ಅಥವಾ ನಾವು ಅಷ್ಟು ಫೈಟ್ ಇದೆ ನಮಗೆ ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಕಾಲದಲ್ಲಿ ಇಲ್ಲ, ಎಮೋಷನಲ್ಗೂ ಒಂದು ವ್ಯಾಲ್ಯೂ ಇರುತ್ತೆ. ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಹಾಗೆ ಒಳ್ಳೆ ಸ್ಕ್ರಿಪ್ಟ್ಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಮುನಿ ಸರ್ ಇದ್ದಾರೆ. ಸರ್, ಕಂಗ್ರ್ಯಾಚುಲೇಷನ್ಸ್, ತುಂಬಾ ಥ್ಯಾಂಕ್ಸ್ ಸರ್. ಹೆಸರಿಗೆ ತಕ್ಕಂತಹ ಭುವನಂ ಗಗನ ಅಂದ್ರೆ ಪ್ರಕೃತಿಯ ಸಮೇತ ಒಂದು ಕ್ಯಾರೆಕ್ಟರ್ಸ್ ಪಾಸ್ ಆದ್ರೆ ಹೇಗಿರುತ್ತೆ ಅಷ್ಟು ಅದ್ಭುತವಾಗಿ ನಮ್ಮ ನಿರ್ದೇಶಕರು ಕೂಡ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಅಂಡ್ ಇಲ್ಲಿ ಆಕ್ಟ್ ಮಾಡಿದಂತಹ ಪ್ರತಿಯೊಬ್ಬ ನಟರು ಜೀವ ತುಂಬಿಸಿದ್ದಾರೆ. ಅಂಡ್ ಎಸ್ಪೆಷಲಿ ಶರತ್ ಲೋಹಿತಾಶ್ವ ಸರ್ ಆಗಿರ್ಬೋದು, ಅಂಡ್ ಈ ಕಡೆ ಬಂದ್ರೆ ಅಚ್ಯುತ್ ಸರ್ ಆಗಿರ್ಬೋದು, ಅಂಡ್ ಎಸ್ ದ ಶೋ ಸ್ಟಾಪರ್ ಅಂತ ಹೇಳಿದ್ರೆ ಪೃಥ್ವಿ ಅಂಬಾರ್ ಅವರು. ಅಂದ್ರೆ ನಮಗೆ ಎಲ್ಲಾನು ಸರಿನೇ ಇರಬೇಕು, ನಾವು 6 ಪ್ಯಾಕ್ಸ್ ಆಗಿರ್ಬೇಕು ಅಂತ ಅಲ್ಲ, ನಟರಲ್ಲೂ ಕೂಡ ನಾವು ಒಂದು ಪಾತ್ರನ ರೀಚ್ ಮಾಡಬಹುದು ಅಂತ ಚಾಲೆಂಜಿಂಗ್ ರೋಲ್ ನ ಯಾವತ್ತೂ ಮಾಡಿ ನಮ್ಗೆ ಇಂಪ್ರೆಸ್ ಮಾಡೋದು. ಅಂಡ್ ದಯವಿಟ್ಟು ಇಂಥ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್ ಕಡಿಮೆ ಆಗ್ತದೆ. ಬಂದಾಗ ಸಪೋರ್ಟ್ ಮಾಡಿದಾಗ ಇಂಥ ಸ್ಕ್ರಿಪ್ಟ್ ಗಳಿಗೆ ಅವಕಾಶ ಜಾಸ್ತಿ ಆಗತ್ತೆ. ದಯವಿಟ್ಟು ನೀವು ಕುಟುಂಬ ಸಮೇತರಾಗಿ ಸಿನಿಮಾನ ಆದಷ್ಟು ಬೇಗ ಬಂದು ಥಿಯೇಟರ್ ನೋಡಿ. ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಭುವನಂ ಅಂಡ್ ಗಗನಂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭುವನಂ ಗಗನಂ ಇದೊಂದು ಮೂವಿ, ನೀವು ಆಕಾಶದಿಂದ ಹೇಗೆ ಮಳೆ ಬಂದು ಭೂಮಿನ ತಲುಪುತ್ತೆ ಅದೇ ರೀತಿ ನಮ್ಮ ಮನಸ್ಸನ್ನು ಸ್ಟಾರ್ಟಿಂಗ್ ಒಂದು ವೇರಿಯೇಷನ್ ಅಲ್ಲಿ ಇದ್ದಿದ್ದು ಕ್ಲೈಮ್ಯಾಕ್ಸ್ ಬರ್ಬೇಕಾದ್ರೆ ನಮ್ಮ ಕಣ್ಣಲ್ಲೂ ಒಂದು ಮಳೆ ಜಿನಗಿರುತ್ತೆ. ಸೊ ಒಂದು ಅತ್ಯುತ್ತಮವಾದ ಸಿನಿಮಾ. ಎಲ್ಲಾ ರೀತಿನೂ ಅಂದ್ರೆ ಒಂದು ಫ್ಯಾಮಿಲಿ ಇರ್ಬೋದು ಅಥವಾ ಕಾಲೇಜ್ ಹುಡುಗ ಹುಡುಗಿರು ಇರ್ಬೋದು, ಪ್ರತಿಯೊಬ್ಬರಿಗೂ ಇಷ್ಟ ಆಗಂತ ಸಿನಿಮಾ. ಎಸ್ಪೆಷಲಿ ಆರ್ಟಿಸ್ಟ್ಗಳು ಅಂದ್ರೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಪೃಥ್ವಿ ಅಂತೂ ಅವಾರ್ಡ್ಸ್ಗೆ ಕಾಂಪಿಟೇಷನ್ ಕೊಡೋ ತರ ಆಕ್ಟ್ ಮಾಡಿದ್ದಾರೆ. ಈವನ್ ಪ್ರಮೋದ್ ಸರ್ನು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ನಾಯಕಿಯರು ತುಂಬಾ ಚೆನ್ನಾಗಿ ಕಾಣಿಸಿದ್ರೆ. ಮತ್ತೆ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ರು ಅದ್ದೂರಿತನ ಎಲ್ಲೂ ಸಿನಿಮಾ ಕೊರತೆ ಆಗದಂತೆ ಅಂದ್ರೆ ಈ ಪ್ರೊಡಕ್ಷನ್ ಅಲ್ಲಿ ನಾವು ವರ್ಕ್ ಮಾಡಬೇಕು ಅನ್ಸೋ ಮಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿದ್ರು ಮುನೇಗೌಡರು. ಸೊ ಮತ್ತೆ ಡೈರೆಕ್ಷನ್ ಪ್ರತಿಯೊಂದೂ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ತುಂಬಾ ಚೆನ್ನಾಗಿ ಮನಮುಟ್ಟ ಅಂತ ಮಾಡಿದ್ದಾರೆ. ಮತ್ತೆ ತಾಯಿ ಪ್ರೀತಿ ಇರ್ಬೋದು, ಅದು ನಿಮ್ನ ತುಂಬಾ ಮನ ಕುಲ್ಕುತ್ತೆ. ಮತ್ತೆ ಲವ್ ಅದೇ ಹೇಳ್ದಂಗೆ ತುಂಬಾ ಸಿಂಪಲ್ ಏನೆಲ್ಲ ಹೇಳೋದಾದ್ರೆ ಆಕಾಶದಿಂದ ಭೂಮಿನ ಹೇಗೆ ಮಳೆ ಹನಿ ತಲುಪುತ್ತೆ ಅದೇ ರೀತಿ ಸಿನಿಮಾ ನಿಮ್ ಹೃದಯ ತಲುಪುತ್ತೆ. ಸೊ ನೋಡಿ, ಪ್ರತಿಯೊಬ್ಬರು ಆಲ್ಮೋಸ್ಟ್ ಟ್ರೇಲರ್ ಹಿಟ್ ಆಗಿದೆ, ಸಾಂಗ್ಸ್ ಹಿಟ್ ಆಗಿದೆ, ಅವನ್ನೆಲ್ಲ ನೀವು ನೋಡಿ ಥಿಯೇಟರ್ಗೆ ಬಂದು ಈ ತಂಡಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಈ ರೀತಿ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಒಂದಷ್ಟು ವೇರಿಯೇಷನ್ ಮೂವೀಸ್ ಬರುತ್ತೆ. ಮತ್ತೆ ಕನ್ನಡ ಇಂಡಸ್ಟ್ರಿ ನಮಸ್ಕಾರ, ನಾನು ಇಂದ್ರಜಿತ್ ಲಂಕೇಶ್. ಭುವನಂ ಗಗನಂ ಒಂದು ಕನ್ನಡಿಗರೆಲ್ಲ ಸೇರಿ ಒಂದು ಕನ್ನಡ ಸಿನಿಮಾ ಮಾಡೋದು. ಕನ್ನಡ ಪ್ರೇಕ್ಷಕರು ಬಂದು ನೋಡಬೇಕು. ಯಾಕೆಂತಂದರೆ ಕನ್ನಡನ ನೀವೆಲ್ಲ ಬೆಂಬಲಿಸಬೇಕು ಮತ್ತು ಕನ್ನಡ ಸಿನಿಮಾನ ಬೆಳೆಸಬೇಕು. ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಭುವನಂ ಗಗನಂನಲ್ಲಿ ಕಂಡಿದ್ದು ಒಬ್ಬ ನಿರ್ಮಾಪಕ ಫಸ್ಟಿಂದ ಕೊನೆ ತನಕ ಪ್ರತಿಯೊಂದು ಫ್ರೇಮಲ್ಲೂ ಒಬ್ಬ ನಿರ್ಮಾಪಕ ಅವರ ಪ್ಯಾಷನ್ನು, ಅವರ ಒಂದು ಇನ್ವೆಸ್ಟ್ಮೆಂಟು ಎದ್ದು ಕಾಣುತ್ತೆ. ಒಂದು ರಿಚ್ ಸಿನಿಮಾ. ಅದಾದ ನಂತರ ಗಿರೀಶ್ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಕಂಡಿದ್ದು ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಪ್ರತಿಭೆಗಳ ಒಂದು ಸಂಚಲನ ಉಂಟಾಗ್ತಾ ಇದೆ. ಅದು ನಿನ್ನೆ ನಾನೊಂದು ಸಿನಿಮಾ ನೋಡಿದೆ, ನಮ್ಮ ನವೀನ್ ಶಂಕರ್ ಅವ್ರದ್ದು. ಇವತ್ತು ನೋಡಿರೋ ಭುವನಂ ಗಗನಂ ಸಿನಿಮಾನಲ್ಲಿ ಹೊಸ ಪ್ರತಿಭೆಗಳು. ಇವತ್ತು ಪೃಥ್ವಿ ಅಂಬರ್ ಅಂತ ಒಂದು ಅದ್ಭುತವಾದ ಕಲಾವಿದ, ಬನ್ನಿ ಬ್ರದರ್ಸ್, ಪೃಥ್ವಿ ಅಂಬರ್ ಅಂತ ಅದ್ಭುತ ಒಂದು ಕಲಾವಿದ, ಒಂದು ಯುವ ಪ್ರತಿಭೆಗಳು
ಯಾವ ತರ ಒಂದು ಚಿಂತಾ ಇದೆ ಕನ್ನಡ ಇಂಡಸ್ಟ್ರಿಲಿ ಅಂದ್ರೆ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇವತ್ತು ಪೃಥ್ವಿ ಅಂಬರ್ ಅವರ ನಟನೆ ನೋಡಬೇಕು. ನನಗೆ ಒಂದೊಂದು ಫ್ರೇಮ್ ಅಲ್ಲಿ ಕಮಲ ಹಾಸನ್ ನೆನಪಾದ್ರು, ಒಂದೊಂದು ಫ್ರೇಮ್ ಅಲ್ಲಿ ಸ್ವಾತಿ ಮುತ್ತಿನ ಸುದೀಪ್ ನೆನಪಾದ್ರು, ಮತ್ತು ಒಂದೊಂದು ಫ್ರೇಮ್ ಅಲ್ಲಿ ಒಂದು ಬೆಳೆದಿರೋಂತ ಒಂದು ಮೆಚ್ಯೂರ್ ಆಕ್ಟರ್ ಯಾವ ತರ ಒಂದು ಪರ್ಫಾರ್ಮೆನ್ಸ್ ಮಾಡಿ ರಿಸ್ಕ್ ತಗೊಂಡು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದ್ರೆ ಪೃಥ್ವಿ ಅಂಬರ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ, ಒಂದು ಅದ್ಭುತವಾದ ಪ್ರತಿಭೆ. ಇವ್ರನ್ನ ಬೆಂಬಲಿಸಿ. ಅದಾದ ನಂತರ ನಮ್ಮ ಪ್ರಮೋದ್, ಒಂದು ಅವರ ಮೈಕಟ್ ನೋಡಿದ್ರೆ ಹೇಳ್ಬೋದು ಇದು ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅವರ ಒಂದು ಸಿನಿಮಾ. ಯಾಕಂದ್ರೆ ಪ್ರಮೋದ್ ಅವರು ಒಂದು ಮಾಸ್ ಹೀರೋ ಆಗದ ಎಲ್ಲ ಲಕ್ಷಣಗಳಿದೆ. ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಧ್ವನಿ ಇರ್ಬೋದು, ಅವರ ನಟನೆ ಇರ್ಬೋದು, ಮತ್ತು ಮೈಕಟ್ ನೋಡಿ, ಮತ್ತು ಅವರ ಕಣ್ಣಲ್ಲಿ ಆ ಒಂದು ನಟನೆ ಇದೆಯಲ್ಲ, ಒಂದು ಮಾಸ್ ಹೀರೋ ಆಗಂತ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯ ಭವಿಷ್ಯ ಅದ್ಭುತವಾಗಿದೆ ಅಂತ ಮತ್ತೆ ಹೇಳ್ತೀನಿ. ಪ್ರಮೋದ್ ಮೂಲಕ ಮತ್ತು ಪೃಥ್ವಿ ಅಂಬರ್ ಮೂಲಕ ಮತ್ತು ಹೊಸ ನಟರು ಇವತ್ತು ಬರ್ತಾ ಇದ್ದಾರೆ. ಆ ಪ್ರತಿಭೆನ ನೀವೆಲ್ಲ ಬೆಂಬಲಿಸಬೇಕು ಮತ್ತು ಈ ಒಂದು ಸಿನಿಮಾ ಗೆಲ್ಲಿಸಬೇಕು. ಯಾಕೆಂದ್ರೆ ನೀವು ಕನ್ನಡ ಸಿನಿಮಾ ನೋಡಿ, ಸಿನಿಮಾ ಬಗ್ಗೆ ಹೆಚ್ಚು ಹೇಳಲ್ಲ. ಯಾಕಂತಂದ್ರೆ ನೀವು ಕನ್ನಡ ಸಿನಿಮಾ ಬೆಂಬಲಿಸಬೇಕು, ನೋಡಬೇಕು. ಈ ಪ್ರತಿಭೆನ ಬೆಂಬಲಿಸಿ, ಹೊಸ ಒಬ್ಬ ನಿರ್ಮಾಪಕನ ಬೆಂಬಲಿಸಿ, ಒಂದು ಭವಿಷ್ಯದ ನಾಯಕನ ಬೆಂಬಲಿಸಿ, ಮತ್ತು ಇಲ್ಲಿರೋಂತ ಇಬ್ರು ಒಂದು ದೊಡ್ಡ ಪ್ರತಿಭೆಯನ್ನು ಬೆಂಬಲಿಸಿ, ಮತ್ತು ಗಿರೀಶ್ ಅಂತ ನಿರ್ದೇಶಕನ ಬೆಂಬಲಿಸಿ ಅಂತ ಹೇಳ್ತೀನಿ. ನಿಮ್ಮ ಮಗನ ಸರ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಇಟ್ ಇಸ್ ಯೋರ್ ಡೇ. ಇವತ್ತು ನಿಮ್ಮ ಒಂದು ದಿನ, ನೀವು ಮಿಂಚ್ತಾ ಇದ್ದೀರಾ, ನೀವು ಬೆಳಿಬೇಕು ನೀವಿಬ್ರು. ಥ್ಯಾಂಕ್ ಯು. ಅಂಡ್ ಆಲ್ಸೋ ಮುಖ್ಯವಾಗಿ ನಾಯಕಿ ರೇಷಲ್ ಡೇವಿಡ್ ಅವರ ಒಂದು ಅದ್ಭುತವಾದ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಒಂದು ಮೊದಲಿಂದ ಕೊನೆ ತನಕ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂದ್ರೆ ಆ ಪಾತ್ರಕ್ಕೆ ಒಂದು ಪರಕೆ ಪ್ರವೇಶ ಮಾಡಿದ್ದಾರೆ, ಒಂದು ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರು ಇವರಿಬ್ಬರಿಗೂ ಒಂದು ದೊಡ್ಡ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಅವರಲ್ಲೇ ಇಲ್ಲ ಬೇರೆ ಹೇಳಿದ್ರು ಮುನ್ನಿ ಅಂತ ಹೇಳಿದ್ರು, ಪೊನ್ನು ಅಶ್ವತಿ ಅಂತ ಹೇಳಿದ್ರು. ಅವರು ಅಷ್ಟೇ ಸೆಕೆಂಡ್ ಹಾಫ್ ಅಲ್ಲಿ ಬಂದು ಒಂದೊಂದು ಸೀನ್ ಅಲ್ಲೂ ಗಮನ ಸೆಳೀತಾರೆ. ಇವರೆಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದೆ. ಆಲ್ ದಿ ಬೆಸ್ಟ್ ಯು ಹೋಲ್ ಟೀಮ್. ಎಲ್ರಿಗೂ ನಮಸ್ಕಾರ. ಸಿನಿಮಾಗೆ ಬರುವಾಗ ನಮಗೆ ಒಂದು ಮೈಂಡ್ ಸೆಟ್ ಇರುತ್ತೆ, ಇದು ಕಮರ್ಷಿಯಲ್ ಸಿನಿಮಾ ಅಥವಾ ಇದೊಂದು ನೇಟಿವಿಟಿ ಸಿನಿಮಾ, ಒಂದು ಕಾಂಟೆಂಟ್ ಸಿನಿಮಾ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ನನಗೆ ಈ ಸಿನಿಮಾ ನೋಡಿದಾಗ ಒಂದು 2 ಸಿನಿಮಾ ನೋಡಿರೋ ಎಕ್ಸ್ಪೀರಿಯನ್ಸ್ ಆಯಿತು. ಫಸ್ಟ್ ಆಫ್ ಎಲ್ಲ ಒಂದು ಬೆಂಗಳೂರು, ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋ, ಇಂದ್ರಜಿತ್ ಸರ್ ಹೇಳ್ದಂಗೆ ಒಂದು ಮಾಸ್ ಎಲಿಮೆಂಟ್ ಇರೋ, ಮಾಸ್ ಹೀರೋ ಹಾಕೊಂಡು ಒಂದು ಕಮರ್ಷಿಯಲ್ ಸಾಂಗು, ಕಾಲೇಜ್ ಸೀಕ್ವೆನ್ಸು. ಸೆಕೆಂಡ್ ಹಾಫಿಗೆ ಬಂದರೆ ಪೃಥ್ವಿ ಅಂಬರ್ ಥರದೊಂದು ಪರ್ಫಾರ್ಮರ್ ಇಟ್ಕೊಂಡು ಅದ್ಭುತವಾದ ಪರ್ಫಾರ್ಮೆನ್ಸು, ನೇಟಿವಿಟಿ, ಅದ್ಭುತವಾದ ಲೊಕೇಶನ್ಸು, ಅದ್ಭುತವಾದ ಕತೆ. ಸೊ ನನಗೆ ಒಂದೇ ಸಿನಿಮಾದಲ್ಲಿ 2 ಸಿನಿಮಾನ ತೋರಿಸಿರೋ ಒಂದು ಎಕ್ಸ್ಪೀರಿಯನ್ಸು ಸಾಮಾನ್ಯವಾಗಿ ತುಂಬ ರೇರ್ ಕಾಂಬಿನೇಷನ್ ಇದೆ. ಅಂದರೆ ಕಾಂಟೆಂಟ್ ಲವರ್ಸ್ ಅಂತ ಇರ್ತಾರೆ, ಇನ್ನು ಕಮರ್ಷಿಯಲ್ ಲವರ್ಸ್ ಅಂತ ಇರ್ತಾರೆ. ಬಹುಶಃ ಇದು ಎಲ್ಲ ಲವರ್ಸಿಗೂ ಇಷ್ಟ ಆಗುವಂಥ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್. ಸ್ಪೆಷಲಿ ನಮ್ಮ ಮುನೇಗೌಡರ ಬಗ್ಗೆ ಹೇಳಲೇಬೇಕು. ಅದ್ಭುತವಾದ ಒಂದು ಕಾಲೇಜ್ ಸೀಕ್ವೆನ್ಸ್ ಅಂದರೆ ಕನ್ನಡ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಬಟ್ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕಾಲೇಜ್ ಸೀಕ್ವೆನ್ಸನ್ನ, ಕಾಲೇಜಲ್ಲಿ ಇರೋ ಸ್ಟೂಡೆಂಟ್ಸನ್ನ. ಮುನೇಗೌಡರ ಪ್ರೊಡಕ್ಷನ್ಗೆ ಸೆಕೆಂಡ್ ಹಾಫಲ್ಲಿ ಕೂಡ ಲೊಕೇಶನ್ನು ತುಂಬ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂಥ ಸಿನಿಮಾ. ಆ್ಯಂಡ್ ಕಾಸ್ಟಿಂಗ್ ಪ್ರಮೋದ್ ಆಗಿರ್ಬೋದು, ಪೃಥ್ವಿ ಅಂಬರ್ ಆಗಿರ್ಬೋದು, ರೇಚಲ್ ಡೇವಿಡ್ ಆಗಿರ್ಬೋದು, ಅಶ್ವತಿ ಅವರಾಗಿರ್ಬೋದು, ಅದ್ಭುತವಾದ ಕಾಸ್ಟಿಂಗು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಮೋದ್ ಅವರಂತೂ ಇಂದ್ರಜಿತ್ ಸರ್ ಹೇಳ್ದಂಗೆ ಅದ್ಭುತವಾದ ಮಾಸ್ ಹೀರೋ. ನನಗೆ ಇನ್ಫ್ಯಾಕ್ಟ್ ಅವ್ರ ಹೈಟ್ ಎಲ್ಲ ನೋಡ್ತಾ ಇದ್ರು, ದರ್ಶನ್ ಸರ್ ಅವ್ರ ಫೈಟಿಂಗ್ ಎಲ್ಲ ನೋಡ್ತಾ ಇದ್ರು, ದರ್ಶನ್ ಸರ್ ನೆನ್ಪು ಬರ್ತಾ ಇತ್ತು. ಆ್ಯಂಡ್ ಪೃಥ್ವಿ ಅಂಬರ್ ಬಗ್ಗೆ ಹೇಳಂಗೆ ಎಲ್ಲ ಈಸ್ ಅದ್ಭುತವಾದ ಪರ್ಫಾರ್ಮರು. ಇದರಲ್ಲಂತೂ ನನಗೆ ಒಂಥರ ಮೋಟಿವೇಶನ್ ಸಿಕ್ತು. ಇನ್ನು ಏನಾದರೂ ಹೊಸ ಒಂದಿಷ್ಟು ವರ್ಷ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಏನ್ ಮಾಡ್ಬೇಕು ನೆಕ್ಸ್ಟ್, ಏನ್ ಆಗ್ಬೇಕು ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಪೃಥ್ವಿ ಅಂಬರ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಅನ್ಸಿದ್ದು ಒಂದು ಹುಮ್ಮಸ್ಸು, ಹೊಸ ಜೋಶ್ ಬಿಟ್ಟು ಈ ಥರದ ಪಾತ್ರಗಳನ್ನ ಆರಿಸ್ಕೋಬೇಕು, ಈ ಥರ ಎಫರ್ಟ್ ಹಾಕಬೇಕು, ಈ ಥರ ಕ್ಯಾರೆಕ್ಟರ್ ಒಳಗೆ ಹೋಗ್ಬೇಕು. ಅದ್ಭುತ. ಸೆಕೆಂಡ್ ಹಾಫಲ್ಲಿ ಒಂದು ನಿಮಿಷನೂ ಆಚೆ ನೋಡಿದ್ರಂಗೆ ನಮ್ಮನ್ನು ಹಿಡ್ಕಿಸಿದ್ದು ಪೃಥ್ವಿ ಅಂಬರ್ ಪರ್ಫಾರ್ಮೆನ್ಸ್. ಆ್ಯಂಡ್ ಇಟ್ಸ್ ಫ್ಯಾಮಿಲಿ ಪ್ಯಾಕೇಜ್. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಒಂದ್ಸಲ ಅಲ್ಲ 2 ಸಲ 3 ಸಲ ನೋಡುವಂಥ ಸಿನಿಮಾ. ಮಿಸ್ ಮಾಡಿದೆ ಸಿನಿಮಾ. ಥ್ಯಾಂಕ್ ಯು.
ಅಂಡ್ ಆಲ್ಸೋ ಗಿರೀಶ್ ಸರ್ ಅವರ ಅದ್ಭುತ ನಿರ್ದೇಶನ. ಬಹುಶಃ ನಿರ್ದೇಶನ ಅಥವಾ ಕಥೆಯಲ್ಲಿ ತಾಕತ್ತಿಲ್ಲ ಅಂದ್ರೆ ಆಕ್ಟರ್ಗಳೇನು ಮಾಡೋಕ್ಕಾಗಲ್ಲ. ಇವತ್ತೇನು ಆಕ್ಟರ್ಗಳು ಕ್ರೆಡಿಟ್ ಸಿಗ್ತಾರೆ ದಟ್ಸ್ ಬಿಕಾಸ್ ಗಿರೀಶ್ ಸರ್ ಅವರ ಡೈರೆಕ್ಷನ್. ಎಲ್ರಿಗೂ ನಮಸ್ಕಾರ. ನಮ್ಮ ಮುನೇಗೌಡರ ನಿರ್ಮಾಣದ ಸಿನಿಮಾ ಭುವನಂ ಗಗನಂ ಅದ್ಭುತಂ. ಈ ಸಿನಿಮಾ ಎಲ್ಲರೂ ನೋಡ್ಲೇಬೇಕಂ. ಯಾಕೆಂದ್ರೆ ಒಬ್ರಿಗೊಬ್ರು ಕಾಂಪಿಟೇಷನ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ. ಪ್ರೊಡ್ಯೂಸರ್ ಹತ್ರ ಕಾಂಪಿಟೇಷನ್ ಮಾಡಿದ್ದಾರೆ, ಡೈರೆಕ್ಟರ್ ಕಾಂಪಿಟೇಷನ್ ಮಾಡಿದ್ದಾರೆ, ಇಬ್ಬರು ಆಕ್ಟರ್ ಸೂಪರ್ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಯಾವುದೇ ಈ ಸಿನಿಮಾವನ್ನ ಭುವನಂ ಗಗನಂ ಮಾಡ್ಕೋಬೇಡಿ, ಥಿಯೇಟರ್ ಅಲ್ಲಿ ಬಂದು ನೋಡಿ ಎಲ್ಲರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀವಿ. ಮೊದಲನೇದಾಗಿ ಕಂಗ್ರಾಟ್ಸ್ ಹೇಳ್ಬೇಕು ಇಡೀ ತಂಡಕ್ಕೆ. ಬಿಕಾಸ್ ನಮ್ಮ ಕಾಲೇಜ್ ಡೇಸ್ ನೆನಪಿಸುತ್ತೆ ಈ ಸಿನಿಮಾ. ಅಂಡ್ ಆಲ್ಸೋ ಡೆಸ್ಟಿನೇಷನ್ ಅಂದ್ರೆ ಮುಂಚೆ ಜರ್ನಿ ಹೇಗಿದೆ ಅನ್ನೋದನ್ನ ಈ ಸಿನಿಮಾ ತೋರಿಸಿದೆ. ಅಂಡ್ ವೆರಿ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಬೈ ಪೃಥ್ವಿ ಸರ್. ಅಂಡ್ ಹಾಗೆ ಪ್ರಮೋದ್ ಅವ್ರ ಆಕ್ಟಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಈ ಕಂಪ್ಲೀಟ್ ಟೀಮ್. ಯು ಆರ್ ಆಲ್ರೆಡಿ ಸಕ್ಸೀಡೆಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ. ಮೇಕಿಂಗ್ ಇಸ್ ಆಲ್ಸೋ ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಮಸ್ಟ್ ವಾಚ್ ಸಿನಿಮಾ ಇದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭುವನಂ ಗಗನಂ ತುಂಬಾ ಭಾವನೆಗಳನ್ನ ಹೊಂದಿರೋ ಒಂದು ಮುದ್ದಾದ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಪ್ರೀತಿ ಇದೆ, ಆಕ್ಷನ್ಸ್ ಇದೆ, ಎಮೋಷನ್ಸ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಬಹಳ ಅದ್ಭುತವಾಗಿರುವಂತ ಒಂದು ಸ್ಕ್ರೀನ್ ಪ್ಲೇನ, ಒಂದು ಕಥೆನ ಡೈರೆಕ್ಟರ್ ಗಿರೀಶ್ ಸರ್ ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಅಂಡ್ ಇಬ್ರು ಹೀರೋಗಳು ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಮೋದ್ ಅವರಂತೂ ಡ್ಯಾಶಿಂಗ್ ಅಂಡ್ ವೆರಿ ಲೈಕ್ ಪ್ರಾಮಿಸಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಪೃಥ್ವಿ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಯೂನಿಕ್ ಆಗಿದೆ, ಸಕ್ಕತ್ತಾಗಿದೆ. ಆ ಸ್ಪೆಷಲ್ ಕ್ಯಾರೆಕ್ಟರ್ ನ ಬಹಳ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಅಂಡ್ ಹೀರೋಯಿನ್ಸ್ ಇಬ್ರು ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಪೃಥ್ವಿ ಅವ್ರದ್ದೊಂದು ಡೈಲಾಗ್ ಇದೆ ಸಿನಿಮಾದಲ್ಲಿ, ಮಳೆ ಬರ್ಬೇಕಾದ್ರೆ ಗುಡುಗು ಸಿಡಿಲು ಮಿಂಚು ಎಲ್ಲ ಬರುತ್ತೆ, ಅದಕ್ಕೆ ಎದುರುಕೊಂಡು ಮಳೆ ಬೇಡ ಅಂತ ಹೇಳಕ್ಕಾಗುತ್ತೆ ಅಂತ. ಹಾಗೆ ಜೀವನದಲ್ಲೂ ಸಂಬಂಧಗಳ ಮಧ್ಯೆ ಬಿರುಕು ಭಿನ್ನಾಭಿಪ್ರಾಯಗಳು ಬರುತ್ತೆ. ಅದನ್ನ ಸರಿದೂಗಿಸ್ಕೊಂಡ್ರೆ ಜೀವನ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅದೇ ರೀತಿ ಭುವನಂ ಗಗನಂ ಚಿತ್ರದಲ್ಲಿ ಒಂದು ಬ್ಯೂಟಿಫುಲ್ ಕಥೆನ ನರೇಟ್ ಮಾಡಿದ್ದಾರೆ. ಅಂಡ್ ಮುನೇಗೌಡ ಸರ್ ಅವರು ಒಂದು ಪ್ರೀತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗ್ಲಿ, ಹಾಗೆ ಮುಂದೆ ಬರೋ ಎಲ್ಲಾ ಸಿನಿಮಾಗಳಿಗೂ ನಿಮ್ಗೆ ಒಳ್ಳೇದಾಗ್ಲಿ. ಒಟ್ಟಾರೆ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲಾ ಕಲಾವಿದರು ಈ ಸಿನಿಮಾಗೆ ತುಂಬಾ ಚೆನ್ನಾಗಿ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್. ಇದೆ ಫೆಬ್ರವರಿ 14 ರಿಲೀಸ್ ಆಗ್ತಿದೆ, ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಆಕ್ಚುಲಿ ಪೃಥ್ವಿ ಬಗ್ಗೆ ಹೇಳ್ಬೇಕು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರಮೋದ್ ಅವರಂತೂ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ಓವರಾಲ್ ಟೀಮ್ ಸೂಪರ್ ಆಗಿದೆ. OTT ಮೂವಿ ಬರುತ್ತೆ ಅಂತ ವೇಟ್ ಮಾಡಬೇಡಿ, ಥಿಯೇಟರ್ ಬಂದೇ ಮೂವಿ ನೋಡಿ. ಯಾಕಂದ್ರೆ ಪ್ರೊಡ್ಯೂಸರ್ ಬರೀ ಕಲಾವಿದರು ನಮ್ದು ಎಷ್ಟೇ ಬಂಡವಾಳ ಹಾಕಿಲ್ಲ, ನಿಮ್ಮ ನಂಬಿರ್ತಾರೆ. ಸೊ ನೀವು ಬಂದ್ರೆ ಅವ್ರಿಗೂ ನಿಜವಾಗುತ್ತೆ, ನಮ್ಮ ಕಲಾವಿದರು ಬೆಳಿಬೋದು. ಸೊ ಪ್ಲೀಸ್ ಮೂವಿನ ಥಿಯೇಟರ್ ಬಂದ್ರೆ ನೋಡಿ. ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭುವನಂ ಗಗನಂ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದು ಅಪ್ಪು ಸರ್. ತುಂಬಾ ವಿಭಿನ್ನವಾಗಿರೋ ಒಂದು ಸಿನಿಮಾ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ. ಐ ಥಿಂಕ್ ಮುನೇಗೌಡ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಫ್ರೇಮಲ್ಲೂ ಅವ್ರು ಎಷ್ಟು ಚೆನ್ನಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಆಲ್ ದಿ ವೆರಿ ಬೆಸ್ಟ್ ಸರ್. ಇನ್ನೂ ನಿಮ್ಮಿಂದ ಹೆಚ್ಚೆಚ್ಚು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾಗಳಿಗೆ ಬರಲಿ ಅಂತ ವಿಶ್ ಮಾಡ್ತೀವಿ. ಆ್ಯಂಡ್ ಗಿರೀಶ್ ಸರ್ ತುಂಬಾನೇ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಲೈಕ್ ಅನ್ಕೊಂಡು ಇರಲಿಲ್ಲ ಇಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂತ. ಬಿಕಾಸ್ ಎರಡಕ್ಕೂ ತುಂಬಾನೇ ತೂಕ ಇದೆ. ಆ್ಯಂಡ್ ಎರಡು ಪಾತ್ರನೂ ತುಂಬಾ ಆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಎರಡು ಪಾತ್ರನೂ ಮಾಡಿದ್ದಾರೆ. ಸೊ ಗಿರೀಶ್ ಸರ್ಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾನ ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡಲೇಬೇಕು. ಬಿಕಾಸ್ ಇವರೇ ನಮ್ಮ ಫ್ಯೂಚರ್ ರೂಲ್ ಮಾಡೋದು. ಸೊ ಇವರಿಬ್ರು ಕೂಡ ಪ್ರಮೋದ್ ಸರ್ ಅಂಡ್ ಪೃಥ್ವಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಇಬ್ರಿಗೂ. ಆ್ಯಂಡ್ ಐ ಥಿಂಕ್ ಪೃಥ್ವಿ ಸರ್ ಬಗ್ಗೆ ಏನೂ ಹೇಳೋಂಗೆ ಇಲ್ಲ, ಅಷ್ಟು ಅದ್ಭುತವಾಗಿ ನಡೆಸಿದ್ದಾರೆ. ಐ ಥಿಂಕ್ ನಾನು ಒಳಗೆ ಶುರು ಮಾಡಿದೆ ಸಿನಿಮಾ ನೋಡಿ. ಬಟ್ ನಾವು ಏನೇ ಹೇಳಿದ್ರು ಸಿನಿಮಾನ ನೀವು ಹೋಗಿ ಥಿಯೇಟರಲ್ಲಿ ನೋಡಬೇಕು. ಆ್ಯಂಡ್ ಥಿಯೇಟರಲ್ಲಿ ನೀವು ಬಂದು ನೋಡಿದಾಗ ಇಂಥ ಒಂದು ಒಳ್ಳೆ ಸಿನಿಮಾ ವಿನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಹೋಗಿ ಸಿನಿಮಾನ ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀರೋಯಿನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ರೇಚಲ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಶಿ ಹ್ಯಾಸ್ ಡನ್ ಜಸ್ಟಿಸ್ ಫಾರ್ ದ ಕ್ಯಾರೆಕ್ಟರ್. ಆ್ಯಂಡ್ ಅಶ್ವತಿ ಬಗ್ಗೆ ಹೇಳ್ಬೇಕಂದ್ರೆ ಶಿ ಇಸ್ ರಿಯಲಿ ವೆರಿ ಪ್ರಾಮಿಸಿಂಗ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಇನ್ನು ಹೆಚ್ಚೆಚ್ಚು ಒಳ್ಳೆ ಸಿನಿಮಾ ಇದೇ ತರ ಬರಲಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಈ ಸಿನಿಮಾಯಿಂದ ತುಂಬಾ ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಗಗನಂ ಮೂವಿ ನೋಡ್ಕೊಂಡು ಬಂದೆ.
ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಹೊಸೊಬ್ಬರಿಗೆ ಲೈಕ್ ಅಂದರೆ ಪ್ರೊಡಕ್ಷನ್ ಹೌಸ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅದು ಪ್ರೊಡ್ಯೂಸರ್ ಸರ್ ಮೇಕಿಂಗ್ ವೈಸ್ ಆಗಿರ್ಬೋದು ಆ್ಯಂಡ್ ಹೊಸ ಪ್ರೊಡಕ್ಷನ್ ಡೈರೆಕ್ಟರ್ ಆಗಿರ್ಬೋದು ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಕಾಂಬಿನೇಷನ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಪ್ರಮೋದ್ ಒಳ್ಳೆ ಆ್ಯಕ್ಟರ್ ಅಂತ ಎಲ್ಲರಿಗೂ ಗೊತ್ತು. ಆ್ಯಂಡ್ ಪೃಥ್ವಿ ಬಗ್ಗೆ ಮಾತಾಡೋ ಇದೇ ಇಲ್ಲ. ಲೈಕ್ ದಿಯಾಯಿಂದ ಇವತ್ತವರೆಗೂ ಒಂದೊಂದು ವರ್ಷಕ್ಕೂ ಹೊಸ ಒಂದು ಸಬ್ಜೆಕ್ಟ್ ತಗೊಂಡು ಏನು ಹೇಳ್ಬೇಕಂದ್ರೆ ಗೊತ್ತಾಗಲ್ಲ, ಅಷ್ಟು ಒಳ್ಳೆ ಪರ್ಫಾರ್ಮರ್ ಆಕ್ಚುಲಿ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಎಮೋಷ್ನಲಿ ಕನೆಕ್ಟ್ ಆಗಿದೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಬ್ಯೂಟಿಫುಲ್ ಮೂವಿ, ಒಂದು ಒಳ್ಳೆ ಸಿನಿಮಾ ನೋಡಿದೀವಿ ಅಂತ ಹೇಳ್ಬೋದು. ನನ್ನ ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಪಾರ್ಟ್ ಪೃಥ್ವಿ ಹ್ಯಾಸ್ ನೇಲ್ಡ್ ಇಟ್. ಎಲ್ಲ ಪರ್ಫಾರ್ಮೆನ್ಸ್, ಎಲ್ಲ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಕೆಲವೊಂದು ನಾವು ನಾರ್ಮಲ್ ಲೈಫಲ್ಲಿ ಆಡುವಂಥದ್ದನ್ನ ನಮ್ಗೆ ಇಂಪಾರ್ಟೆನ್ಸ್ ಗೊತ್ತಿರಲ್ಲ, ಸಿನಿಮಾದಲ್ಲಿ ನೋಡಿದಾಗ ಅದನ್ನ ತುಂಬ ಸ್ಪೆಸಿಫಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಟ್ ಇಸ್ ಅಮೇಸಿಂಗ್. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಮೋದ್ ಆ್ಯಂಡ್ ಪೃಥ್ವಿ ಅಂಬರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರೇಚಲ್ ಡೇವಿಡ್ ಆ್ಯಂಡ್ ಅಶ್ವತಿ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸ್ ತುಂಬ ಇಷ್ಟ ಆಯಿತು. ಭುವನ ಗಗನ ಸಾಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಷ್ಟೋ ಕಡೆ ಕನೆಕ್ಟ್ ಆಯಿತು ಆ್ಯಂಡ್ ರಿಲೇಟಬಲ್ ಅನಿಸುತ್ತೆ. ಆ್ಯಂಡ್ ಬೆಸ್ಟ್ ವಿಶಸ್ ಟು ದ ಎಂಟೈರ್ ಟೀಮ್. ಮ್ಯೂಸಿಕ್ ಎಲ್ಲ ಕಡೆ ಸಖತ್ತಾಗಿತ್ತು. ಸೊ ಯಾ, ಆಲ್ ದಿ ಬೆಸ್ಟ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಪ್ರತಿ ಸಿನಿಮಾನು ಟ್ರೈಲರ್ ಒಂದು ಇನ್ವಿಟೇಷನ್ ಆಗಿರುತ್ತೆ. ಹಾಗೆ ಟ್ರೈಲರ್ ಲಾಂಚಲ್ಲಿ ಇದ್ದಾಗ ನಂಗೆ ಅನಿಸಿತ್ತು ಅಂದರೆ ಈ ಸಿನಿಮಾದಲ್ಲಿ ಎಮೋಷನ್ಸ್ ಭಾಳ ಸ್ಪೇಸ್ ಐತೆ ಅಂತ. ಎರಡು ಎಮೋಷನಲ್ ಆಗಿರುವಂಥ ಎರಡು ದಾರಿಗಳೊಟ್ಟಿಗೆ ಸಿನಿಮಾ ಎಂಟರ್ಟೈನ್ ಮಾಡ್ಕೋತಾ ಹೋಗುತ್ತೆ ವಿತ್ ಟೂ ಬ್ಯೂಟಿಫುಲ್ ಆ್ಯಂಡ್ ಬ್ರಿಲಿಯಂಟ್ ಆಕ್ಟರ್ಸ್. ಪ್ರಮೋದ್ ಅವ್ರದ್ದು ನೀವು ಮೊದಲೇ ಸಿನಿಮಾಯಿಂದ ನೋಡ್ಕೊಂಬಂದಿರಿ, ಆಮೇಲೆ ಪೃಥ್ವಿ ಅವ್ರನ್ನು ಮೊದಲೇ ಸಿನಿಮಾಯಿಂದ ನಾನು ನೋಡ್ಕೊಂಬಂದಿನಿ. ಇಬ್ಬರು ಆಕ್ಟರ್ಸ್ನ, ಇಬ್ಬರು ಕೂಡ ತುಂಬ ಅದ್ಭುತವಾದಂಥ ಕಲಾವಿದರು. ಇಲ್ಲಿ ಫಸ್ಟ್ ಕನೆಕ್ಟ್ ಆಗೋದು ಕೂಡ ಇಬ್ಬರು ಕಲಾವಿದರು. ಆ ಕಲಾವಿದರೊಟ್ಟಿಗೆ ಸಿನಿಮಾ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತದೆ. ಆ್ಯಂಡ್ ರೇಚಲ್ ಅವರು ಮತ್ತು ಅಶ್ಮಿತಿ ಅವರು ತುಂಬ ಮುದ್ದಾಗಿ ಕಾಣಿಸ್ತಾರೆ, ಆಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಎಲ್ಲ ಪರ್ಫಾರ್ಮೆನ್ಸ್ ಸಿನಿಮಾಗೆ ತುಂಬ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳುತ್ತೆ. ಎಮೋಷನಲಿ ನಮಗೆ ಕನೆಕ್ಟ್ ಆಗುತ್ತೆ ಸಿನಿಮಾ. ಆ್ಯಂಡ್ ನಮ್ಮ ಮೂಲಿಮನಿ ಅವ್ರಿಗೆ ಮತ್ತು ಮುನಿರಾಜ್ ಅವ್ರಿಗೆ, ವೆರಿ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್. ಇನ್ನೂ ಸಾಲು ಸಿನಿಮಾಗಳಿದ್ದಾವೆ. ಸೊ ಈ ಸಿನಿಮಾದಿಂದ ಒಂದು ಅದ್ಭುತವಾದಂಥ ಯಶಸ್ಸು ಸಿಗಲಿ ಅಂತ ಇಡೀ ತಂಡಕ್ಕೆ ಆಶಿಸ್ತೀನಿ. ಆಲ್ ದ ಬೆಸ್ಟ್.